ಮಾಡ್ತಾನೆ. ಅವನಿಂದ ಶಾಪವನ್ನ ಪಡ್ಕೊಂಡು ನನೆ ಅಂತ ರಾಜನಾಗಿ ಹುಟ್ಟಿ ಅಪ್ಸರ ಸ್ತ್ರೀ ಒಬ್ಬಳಿಂದ ಹಿಂದಿನ ಶಾಪ ವೃತ್ತಾಂತ ಏನು ಅಂತ ಅವನಿಗೆ ಗೊತ್ತಾಗುತ್ತೆ. ಮುಕ್ತನಾಗಿ ಆ ಶಾಪ ವೃತ್ತಾಂತ ಎಲ್ಲ ಕಳ್ಕೊಂಡು ಪತ್ನಿಯೊಡನೆ ಸುಖವಾಗಿರ್ತಾನೆ. ಇಷ್ಟೇ ಇದ್ರ ಕತೆ, ಇನ್ನೇನು ಇಲ್ಲ. ಅಜ್ಜಿ ಕತೆ ಹೇಳ್ತೀವಲ್ಲ ಹಾಗೆ 2 ಲೈನ್ 3 ಲೈನ್ ಬರುತ್ತಷ್ಟೆ, ಬೇರೆ ಏನೂ ಇರಲ್ಲ. ಕಥಾಭಾಗಕ್ಕಿಂತ ಹೆಚ್ಚಾಗಿ ಇದರಲ್ಲಿ ದೇಸಿ, ಕೊಂಕು, ಇಂಪಾದ ಮಾತು, ಲಲಿತವಾದ ಶಯ್ಯಗಳಲ್ಲಿ ಮಲಕೊಂಡ್ಬಿಟ್ಟಿದೆ ಅಂತ ಹೇಳ್ಬೋದು. ಮಾವು, ಹೂವು, ಗಾಳಿ, ವಸಂತ, ಪುಷ್ಪಬಾಣ ಇವುಗಳಿಗೆ ಎಷ್ಟು ಮಾರ್ಧವವಿದೆಯೋ ಅಷ್ಟೇ ಲಾಲಿತ್ಯ ಇವನ ಶೈಲಿಯಲ್ಲೂ ಕೂಡ ನಾವು ಕಾಣ್ಬೋದು. ಮುಖ್ಯವಾಗಿ ಶೈಲಿಯ ಹಿರಿಯ ಗುಣದಿಂದ ಈ ಗ್ರಂಥಕ್ಕೆ ಬೆಲೆ ಇರದೆ ಅದರಲ್ಲಿ ಕಥಾ ಹಿರಿತನ ಕಾಣೋದೇ ಇಲ್ಲ. ಕಥಾ ಹಿರಿತನ ಇಲ್ಲವೇ ಇಲ್ಲ ಈ ಗ್ರಂಥದಲ್ಲಿ. ಸಂಸ್ಕೃತ ಪದಗಳನ್ನು ಉಪಯೋಗಿಸಬಾರ್ದು ಅನ್ನೋ ಹಠ ಇಲ್ಲಿ ಫಲಕಾರಿಯಾಗಿದೆ ಅಂತ ನಾನು ಹೇಳ್ತಾ ಇದೀಗ ಕಾರ್ಯಕ್ರಮಕ್ಕೆ ನಾವು ಅನುವು ಮಾಡಿಕೊಡ್ತೀನಿ. ಇನ್ನೂ ಅನೇಕ ವಿಚಾರಗಳನ್ನು ತಂದಿದ್ದೆ, ಅಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಮುಂದೆ ಮಾಡೋರು ಇರೋದ್ರಿಂದ ಅವರು ಮುಂದುವರಿಸ್ತಾರೆ ಅಂದ್ಕೊಂಡು ಹೇಳಕ್ಕೆ ಶುರು ಮಾಡ್ತೀನಿ. ಈಗ ಕಂತು 2ನೇದು 40ನೇ ಪದ್ಯದಿಂದ ನಾವು ಮಾಡ್ತೇವೆ. ನುಡಿ ಸಲೆ ನನ್ನಿಗೆ ಇರ್ಕೆ ವನೆಯಾದುದು ಯೌವನದ ಏಳ್ಗೆ ಕೈಗೆ ಕನ್ನಡಿ ಎನಿಸಿತ್ತು ಪೆಂಪು ಪಿರಿಯರ್ಗೆ ಎಡೆಗೊಟ್ಟಿದು ಗಾಡಿ ರೂಢಿಯಂ ಪಡೆದುದು ಬೀರಂ ಉಗ್ಗಡದ ಸೈರಣೆಗೆ ಆಗರಮಾಯಿತು ನನ್ನಿಗೆ ಇರ್ಕೆ ವನೆಯಾದುದು ನುಡಿ ಕೈಗೆ ಕನ್ನಡಿ ಎನಿಸಿತ್ತು ಯೌವನದ ಏಳ್ಗೆ ಪಿರಿಯರ್ಗೆ ಎಡೆಗೊಟ್ಟಿದು ಬೆಂಪು ರೋಡಿಯಂ ಗಾಡಿ ಪಡೆದುದು ಉಗ್ಗಡದ ಸೈರಣೆಗೆ ಬೀರಂ ಆಗರಮಾಯ್ತು ನಾಳ್ಪೊಡೆಂದು ಅಡಿಗಡಿಗೆ ಒಲ್ದು ಬಣ್ಣಿಸುವುದು ಆ ನನೆಯಂಬನ ಪೆರ್ಮೆಯಂ ನೆಲಂ ನನೆಯಂಬನ ಪೆರ್ಮೆಯಂ ಅಡಿಗಡಿಗೆ ಒಲ್ದು ಬಣ್ಣಿಸುವುದು. ಕವಿಗಳಿಗೆ ತಾವು ಬರೆಯುವಾಗ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಎಷ್ಟು ಅಲಂಕಾರ ಮಾಡಿದ್ರು ಇನ್ನೂ ಮಾಡ್ತಾನೇ ಇರೋಣ, ನೋಡ್ತಾನೆ ಇರೋಣ ಅನ್ಸುತ್ತೆ. ಭಕ್ತನಾದವನಿಗೆ, ಅರ್ಚಕನಾದವನಿಗೆ ದೇವಸ್ಥಾನದಲ್ಲಿ ದೇವನಿಗೆ ಎಷ್ಟು ಅಲಂಕಾರ ಮಾಡಿದ್ರು ಇನ್ನೂ ಅದಿರಬೇಕಾಗಿತ್ತು ಇದಿರಬೇಕಾಗಿತ್ತು ಅನ್ಸುತ್ತೆ. ಹಾಗೆ ಕವಿಗಳಿಗೆ ತಾನು ಬರೆದಂತಹ ಕಾವ್ಯಗಳನ್ನು ಅಲಂಕರಿಸೋದ್ರಲ್ಲಿ ಬಹಳ ಬಹಳ ಆಸಕ್ತಿ, ಅನುಮಾನವೇ ಇಲ್ಲ. ನಜವಜ ಜಂಜರಂ ಬಗೆಗೊಳ್ಳಲು ಚಂಪಕಮಾಲೆ ಎಂದ ಪರ ಚಂಪಕಮಾಲಾ ವೃತ್ತವನ್ನು ಈ ಪದ್ಯಕ್ಕೆ ಕವಿ ಬಳಸಿದ್ದಾರೆ. ನೋಡಿ, ಈ ಪದ್ಯದಲ್ಲಿ ಹೆಚ್ಚಿಂದೇನೂ ಇಲ್ಲ, ಬರೀ ರಾಜನ ಹೊಗಳಿರೋದೆ. ಎಲ್ಲೇ ರಾಜ ಮಹಾರಾಜ ಬರಬೇಕಾದ್ರೂ ಅವ್ರ ಹಿಂದೆ ಬೇಕಾದಷ್ಟು ಜನ ಬರ್ತಾರೆ, ಉದ್ದಕ್ಕೆ ಹೊಗಳ್ಕೊಂಡೇ ಬರ್ತಾರೆ. ನಾನು ನಿಮ್ಮ ಮಧ್ಯೆ ಕತೆ ಹೇಳಿದೆ. ಹೂವಿನ ಪೊಳಲು, ಆ ಪಟ್ಟಣದ ಹೆಸರೇನು ಹೂವಿನ ಪೊಳಲು, ಅಲ್ಲಿಗೆ ಈ ರಾಜ ನನೆದೇವ. ಇವನು ಎಂಥ ರಾಜನಾಗಿದ್ದ, ಎಷ್ಟು ಚೆನ್ನಾಗಿದ್ದ ಅಂತ. ಸಾಮಾನ್ಯವಾಗಿ ಶಾಲೆಯಲ್ಲಿ ಒಬ್ಬರು ಟೀಚರ್ ತುಂಬ ಚೆನ್ನಾಗಿ ಪಾಠ ಮಾಡಿದ್ರೆ ಎಲ್ಲ ಮಕ್ಕಳು ತುಂಬ ಪ್ರೀತಿ ಮಾಡ್ತಾರೆ. ಮನೆಯಲ್ಲಿ ತಾತನಾದವನು ಮೊಮ್ಮಕ್ಕಳನ್ನು ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರೆ ಪ್ರೀತಿ ತಾತ ಆಗ್ತಾನೆ. ಶಿಡ್ಕೋರು ಜಾಸ್ತಿ ಜನ ಇರ್ತಾರಲ್ಲ, ಆ ಮಧ್ಯದಲ್ಲಿ ಇಂಥವ್ರೊಬ್ರು ಕಂಡಾಗ ಭಾಳ ಪ್ರೀತಿ ತೋರಿಸ್ತಾರೆ. ಹಾಗೆ ಇಲ್ಲಿ ಇವನು ರಾಮಚಂದ್ರ ಪ್ರಭು ಅಂತ ಹೇಳ್ಬೋದು. ರಾಮ ಎಂಥ ರಾಮರಾಜ್ಯ ಅನ್ನಿಸ್ಕೊಂಡಿದ್ದ, ಇಷ್ಟು ಒಳ್ಳೆಯವನಾಗಿ. ಅಂತಹ ವ್ಯಕ್ತಿ ಇವನು ನನೆ ರಾಜನಾಗಿರ್ತಾನೆ. ಅವನ ಹೊಗಳಿಕೆ
ಎಷ್ಟು ಚೆನ್ನಾಗಿ ಹೇಳಿದೆ ಅಂತ ಹೇಳಿದ್ದಾನೆ ಅಂದರೆ, ಈತನ ಮಾತು ಸತ್ಯಕ್ಕೆ ನೆಲೆಯಾಯಿತು ಅಂತ. ಇದಕ್ಕೆ ಮೊದಲು ಬರೀ ಆ ಪಟ್ಟಣದಲ್ಲಿ ಏನೇನಿತ್ತು, ಎಂತೆಂಥವಿದ್ದು, ನೋಡಕ್ಕೆ ಹೇಗಿತ್ತು, ಆ ಜಾಗ ಹೇಗಿತ್ತು, ಇದೇ ವರ್ಣನೆ ಫುಲ್ಲು ಪೂರ್ಣ ಕೊಟ್ಟಿರೋದೇ ಅದು. ಅಲ್ಲಿಂದ ಮುಂದಕ್ಕೆ ನಾವೀಗ ಕಾಣ್ತಾ ಇರೋದು. ಈ ಕವಿ ಜನರಿಂದನೂ ಹೊಗಳಿಸ್ತಿದ್ದಾನೆ, ತಾನು ಹೊಗಳ್ತಾ ಇದ್ದಾನೆ. ಏನಂತ ಹೊಗಳ್ತಾ ಇದ್ದಾನೆ? ಅವನು ಸತ್ಯಕ್ಕೆ ಒಂದು ನೆಲೆಯಾದಂತಹ ಸ್ಥಳವಂತೆ ಆ ಜಾಗ, ಅವನು ಆಳ್ತಿದ್ದಂತಹ ರಾಜ್ಯ, ಆ ಪಟ್ಟಣ ಈ ರೀತಿ ಇತ್ತು ಅಂತ ಹೊಗಳ್ತಾ ಇದ್ದಾನೆ. ಯೌವನದ ಏಳಿಗೆ ಕೈಗೆ ಕನ್ನಡಿಯಾಯಿತು ಅಂತ ಹೇಳಿದ್ದಾನೆ. ಕನ್ನಡಿ ಪಾರದರ್ಶಕವಾಗಿದೆ, ಅದರಲ್ಲಿ ನಮ್ದೇನಿದೆ ಅದನ್ನೇ ಕಾಣಕ್ಕೆ ಸಾಧ್ಯ. ಅಂದರೆ ಅಷ್ಟು ಅವನ ಆಡಳಿತ ಪಾರದರ್ಶಕವಾಗಿತ್ತು ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ. ಮತ್ತು ಆ ಒಂದು ಜಾಗಕ್ಕೆ, ಆ ರಾಜನಿಗೆ ಉನ್ನತವಾದ ಸ್ಥಾನಮಾನ ದೊರೆಯೋದಕ್ಕೆ ಕಾರಣವಾಗಿತ್ತು. ಒಟ್ಟಿನಲ್ಲಿ ಚೆಲುವು ಪ್ರಖ್ಯಾತವಾಗಿತ್ತು, ನೋಡೋದಕ್ಕೆ ಎಷ್ಟು ಎರಡು ಕಣ್ಣು ಸಾಲದು. ಶೌರ್ಯ ಇದ್ದಿದ್ದರಿಂದ ಎಲ್ಲ ಕಡೆ ಯಶಸ್ಸು, ಉತ್ಕಟವಾದಂತಹ ಒಂದು ತಾಳ್ಮೆಗೆ ನೆಲೆ ಆಗಿತ್ತು ಆ ರಾಜ್ಯ ಅಂತ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಆ ದೇಶದ ಜನರೆಲ್ಲರೂ ಕೂಡ ವಿಶ್ವವಿಖ್ಯಾತನಾದ ನನೆಯನ್ನೋನ್ನ ಅಡಿಗಡಿಗೆ ಅಂದರೆ ಹೆಜ್ಜೆಗೂ ಕೂಡ ವಿರಕ್ತಿಯನ್ನು ಎಂತ ಚೆನ್ನಾಗಿ ಪ್ರಯೋಗ ಮಾಡಿದ್ದಾನೆ. ಹೊಗಳಿ ಮೆಚ್ಚಿ ಮೆಚ್ಚಿ ಹೊಗಳ್ತಾ ಇದ್ದಂತೆ ಶ್ರೀರಾಮಚಂದ್ರ ಪ್ರಭು ಜನರಿಂದ ಹೇಗೆ ಹೊಗಳಿಸ್ಕೊಂಡು ಆ ರೀತಿ ಈ ನನೆ ರಾಜ ಹೊಗಳಿಕೆಯನ್ನು ಪಡ್ಕೊಂಡಿದ್ದ ಅಂತ ಹೇಳಿ, ಅಲ್ಲಿ ಮೆರವಣಿಗೆ ಸಾಮಾನ್ಯವಾಗಿ ರಾಜ ಮೆರವಣಿಗೆಯಲ್ಲಿ ಬರೋದು ಹೋಗೋದು ಎಲ್ಲ ಇರುತ್ತಲ್ಲ, ಆಗ ಅಲ್ಲಿ ಜನರು ಯಾವ ರೀತಿ ರಾಜನನ್ನು ಆಧರಿಸ್ತಾ ಇದ್ರು, ಸಂತೋಷ ಪಡ್ತಿದ್ರು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ಕೇಳಿ. ಪಗೆಗಳು ಮಂ ಪೆಂಡಿರು ಮಂ ಮಿಗೆ ಸೋಲಿಪುವ ಅವನ ಪೀರುಮು ಗಾಡಿಯುಂ ಆವಗಂ ಅಡಸಿ ತಾಗೆ ಕಣೆಯುಂ ಮುಗುಳ್ಗಣೆಯುಂ ಮೊನೆಯೊಳಂ பொழல் வீதியொளம் ಸಾಮಾನ್ಯವಾಗಿ ಒಂದು ವಯಸ್ಸಿನಲ್ಲಿ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಏನು ಮಾಡ್ತೀವಿ, ಅವರನ್ನು ನೋಡಿದ್ರೆ ಎಷ್ಟೋ ಮನೆಯವರೇ ತಾಯಂದ್ರೆ ಕೂಡ ಅಯ್ಯೋ ನನ್ನ ಮಗಳು ಎಷ್ಟು ಚೆನ್ನಾಗಿದ್ದಾಳೆ ಅಂತ ಮತ್ತೆ ಮತ್ತೆ ನೋಡ್ತೀವಿ. ಸೌಂದರ್ಯ ಅನ್ನೋದೇನಾಗುತ್ತೆ, ಆಕರ್ಷಣೆ ಮಾಡುತ್ತೆ. ಈಗ ನೀವು ಲಾಲ್ಬಾಗ್ ತೋಟಕ್ಕೆ ಕರ್ಕೊಂಡೋಗಿ ಯಾರು ಹುಡುಗರನ್ನ ನೀವು ಗುಲಾಬಿ ಹೂ ಕೀಳಬಾರ್ದು ಅಂತ ಹೇಳೇ ಕರ್ಕೊಂಡೋಗಿರ್ತೀರ, ಆದರೂ ಒಬ್ಳಲ್ಲ ಒಬ್ಳು ಕೈಯಾಗಿ ಕೀಳು ಬಯಸ್ಕೊಂಡ್ಬರ್ರಿ ಇಲ್ಲೇ. ಯಾಕೆ ಅಂತಂದರೆ ಆ ಸೌಂದರ್ಯ ಅನ್ನೋದು ವಶೀಕರಣ ಒಂಥರ ಆಕರ್ಷಣೆ ಮಾಡುತ್ತೆ, ಅದನ್ನು ತಡೆಯೋಕ್ಕಾಗಲ್ಲ. ಅಂತಹ ಆಕರ್ಷಣೆ ಈ ರಾಜ್ನಲ್ಲಿ ಇತ್ತು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಇಡೀ ಕಾವ್ಯದಲ್ಲಿ ತುಂಬ ಕಂದ ಪದ್ಯಗಳು ಬರುತ್ತೆ. ಕಂದ ಪದ್ಯಗಳಿಗೆ ಒಮ್ಮೆ ಮಾತ್ರ ನಾನು ಅದರ ಒಂದು ಲಕ್ಷಣ ಹೇಳ್ಬಿಡ್ತೀನಿ. ಪದೇ ಪದೇ ಹೇಳ್ತಾ ಇದ್ರೆ ನಮಗೂ ಒಂದು ಟ್ರೂ ಸಿಕ್ಕೋದಿಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಕಂದ ಪದ್ಯ 4 ಸಾಲುಗಳಿಂದ ಬಂದಿರುತ್ತೆ. 1, 3, 2, 4 ಸಮನಾಗಿರುತ್ತೆ. 2 ಮತ್ತು 4ನೇ ಸಾಲಿನ ಕೊನೆಯ ಅಕ್ಷರ ಗುರುವಾಗಿ ಪರಿಗಣಿಸಬೇಕು. ಇವೆಲ್ಲರ ಮಧ್ಯ ಕಂದ ಪದ್ಯ ಹೌದೇ ಅಲ್ವೇ ಅಂತ ಪರೀಕ್ಷಿಸಬೇಕಾದ್ರೆ 6ನೇ ಗಣ ಜಗಣ ಆಗಿರಬೇಕು, ಇಲ್ಲದೆ ಸರ್ವಲಘುವಿನಿಂದ ಕೂಡಿರಬೇಕು. ಆಗ ಮಾತ್ರ ಅದನ್ನು ಕಂದ ಪದ್ಯ ಅಂತ ನಾವು ಗುರುತಿಸೋದಕ್ಕೆ ಸಾಧ್ಯ. ಇದೆಲ್ಲದರ ಜೊತೆಗೆ ಕಂದ ಪದ್ಯವನ್ನು ಅವನು ಕವಿ ಯಾಕೆ ಆರಿಸ್ಕೊಂಡಿರ್ಬೋದು, ಅದರಲ್ಲಿರೋ ಮನೋಹರತೆ ಏನು, ಲಾಲಿತ್ಯ ಏನು, ಸೌಂದರ್ಯ ಏನು. ಸಾಮಾನ್ಯವಾಗಿ ಪುಟ್ಟ ಮಕ್ಕಳನ್ನ ಅದು ಹೆಂಗೆ ಇರಲಿ, ಡ್ರೆಸ್ ಮಾಡ್ಕೊಂಡಿರಲಿ ಮಾಡ್ಕೊಂಡೇ ಇರಲಿ, ಮಕ್ಕಳನ್ನ ಕಂಡ ತಕ್ಷಣ ನಮಗೆ ಪ್ರೀತಿ ಉಂಟಾಗುತ್ತೆ, ಹತ್ರ ಕರಿತೀವಿ, ಮಾತಾಡಿಸ್ತೀವಿ. ಆ ಒಂದು ಮುಗ್ಧತನ ಇವೆಲ್ಲವನ್ನು ಕಂದ ಅಂತ ನಾವು ಕರಿತೀವಿ ಮಕ್ಕಳನ್ನ. ಯಾಕೆ ನೋಡಿ, ಆ ಒಂದು ವೃತ್ತದ ಒಂದು ವಿಶೇಷತೆಯನ್ನು ನೀವು ಪದ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಏನು ಹೇಳಿದ್ದಾನೆ ಅಂದರೆ, ಒಂದು ಅಡಸಿ ಅಂತ ಒಂದು ಒಳ್ಳೆ ಶಬ್ದವನ್ನು ಹಡಗನ್ನಡ ಶಬ್ದ ಬಳಸಿದ್ದಾರೆ. ಅಂದರೆ ಬಲಾತ್ಕಾರದಿಂದ ಪ್ರವೇಶಿಸೋದು ಅಂತ. ಈಗ ಯಾರಾದರೂ ನೀವು ಬರಬೇಡ ಅಂದರೂ ತಳ್ಬಿಟ್ಟು ಒಳಗೆ ಹೋಗೋದು. ಈ ಸ್ಕೂಲ್ನಲ್ಲಿ ಮಕ್ಕಳುಗಳು ಒಬ್ಬರ ಮೇಲೆ ಒಬ್ಬರು ಬಿದ್ದು ಹೋಗ್ತಾರೆ, ಕೆಲಸ್ತಾರೆ, ಹಾಗೆ ನೋಡ್ಬೋದು. ಇಲ್ಲಿ ಯುದ್ಧದಲ್ಲಿ ನೀವು ಇದನ್ನು ಸನ್ನಿವೇಶ ಕಾಣೋದಕ್ಕೆ ಸಾಧ್ಯ. ಯುದ್ಧದಲ್ಲಿ ಏನಾಗುತ್ತೆ ಅಂದರೆ, ವೈರಿಗಳ ಮೇಲೆ ಬೀಳ್ತಿದ್ರು ಕೂಡ ಅವರನ್ನು ತಳ್ಳಿ ಮುಂದಕ್ಕೆ ಹೋಗ್ತೀರ. ಅಂದರೆ ಅಲ್ಲೇನಾಗುತ್ತೆ, ಅವನಲ್ಲಿದ್ದ ಪರಾಕ್ರಮ ಎಲ್ಲವನ್ನು ಸೋಲಿಸುತ್ತೆ ಅಂತ ಹೇಳ್ತಿದ್ದಾರೆ.
ಪಟ್ಟಣದ ಬೀದಿಗಳಲ್ಲಿ ಮಹಾರಾಜ ಬರ್ತಾ ಇದ್ರೆ ಸ್ತ್ರೀಯರು ಎಷ್ಟೋ ಜನ ಹೂವುಗಳನ್ನ ಹಾಕಿ ಅವರನ್ನು ಸ್ವಾಗತಿಸ್ತಾರೆ, ಎಲ್ಲ ಮಾಡ್ತಾರೆ, ಪುಷ್ಪವನಗಳಿಂದ ಸ್ವಾಗತಿಸ್ತಾರೆ. ಆದರೆ ಇಲ್ಲೇನಾಯಿತು ಅಂದರೆ ಯಾವುದೂ ಬೇಕಿಲ್ಲ, ಅವನ ಸೌಂದರ್ಯ ಎಲ್ಲವನ್ನು ಸೋಲಿಸ್ತಿತ್ತು. ಅಂದರೆ ಆ ಮಹಾರಾಜನ ಒಂದು ಲಕ್ಷಣ, ಟಿ ವಿ ಮತ್ತು ಅವರ ಕಳೆ ಇವೆಲ್ಲ ಜನರನ್ನು ಈ ಥರ ವಶೀಕರಣ ಮಾಡ್ತಾ ಇತ್ತು ಅಂತ ನಾವು ಕಾಣ್ಬೋದು. ಇವನು ರಾಜ ತನ್ನ ಅಧಿಕಾರವನ್ನು ವಹಿಸ್ಕೊಂಡು ನಡೆಸ್ತಾ ಇದ್ದಂತಹ ಕಾಲದಲ್ಲಿ ವಸಂತ ಕಾಲ ಬಂತು ಅಂತ ಹೇಳ್ತಾನೆ ಕವಿ. ಆ ವಸಂತ ಕಾಲದ ವರ್ಣನೆ ಇದೀಗ ಕೇಳಿ, ತುಂಬ ಚೆನ್ನಾಗಿದೆ. ಪದ್ಯ 44. ಒಲವಿಂದ ಓಲಗಿಸುವೆನು ಈ ನೆಲದೆರೆಯನನ್ಯೆಂದು, ಈ ನೆಲದೆರೆಯನನ್ ಒಲವಿಂದ ಓಲಗಿಸುವೆನೆಂದು ಬರ್ಪವೋಲ್ ಬಗ್ಗಿಪ ಕೋಗಿಲೆಯ ತೊದಳ್ನುಡಿ ಬಿರೈಯನ್ ಅಲೆಯುತ್ತಿರೆ ಬಿಡದೆ ಬಂದುದು ಅಂದು ಬಸಂತಂ. ಇಲ್ಲಿ ಕವಿ ಉತ್ತಮ ಉಪಮಾಲಂಕಾರವನ್ನು ಬಳಸಿದ್ದಾನೆ. ಓಲ್ ವರ್ಪ ಓಲ್ ಅನ್ನೋದರಲ್ಲಿ ನೀವು ಉಪಮಾಲಂಕಾರವನ್ನು ಗುರುತಿಸ್ಬೋದು. ಇಲ್ಲಿ ಹೂವಿನ ಕೊಳಲು ಹೆಸರೇ ಒಂಥರ ತುಂಬ ಮೃದುವಾಗಿದೆ. ಹೂವು ಎಷ್ಟು ಮೃದುವಾಗಿದೆ ನೋಡಿ. ಇತ್ತೀಚಿನ ಕವಿಗಳು ಏನು ಬಿಟ್ಟಿಲ್ಲ, ಅವರು ನಮ್ಮ ಚನ್ನವೀರ ಕಣ್ವೀರವರೇ ಒಂದು ಕಡೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಪಾರಿಜಾತದ ಹೂವು ಇದ್ರ ಮೇಲೆ ಫುಲ್ ಮೇಲೆ ಬೀಳುತ್ತೆ ಬೆಳಗಿನ ಜಾವ ಮಂಜಿನ ಅಲಿಗಳ ಮೇಲೆ. ಆ ಪಾರಿಜಾತದ ಹೂವು ಎಷ್ಟು ಮೃದು, ನಮ್ಮ ಮಾತು ಹಾಗಿರಬೇಕು ಅಂತ ನಮಗೆಲ್ಲ ಹೇಳಿದ್ದಾರೆ. ಅಂದರೆ ನಮ್ಮ ಇತ್ತೀಚಿನ ಕವಿಗಳು ಜಿ ಎಸ್ ಶಿವರುದ್ರಪ್ಪನವ್ರು ಇರ್ಬೋದು, ಚನ್ನವೀರ ಕಣ್ವೀರ್ ಇರ್ಬೋದು, ಯಾರೇನು ಕವಿ ಎಲ್ಲ ಬೇಕಾದಷ್ಟು ಥರ ಬರೆದಿದ್ದಾರೆ. ಅಂದರೆ ಬಹುಶಃ ಅವರಿಗೆ ಇಂಥವ್ರದ್ದೆಲ್ಲ ಕವನಗಳ ಇದು ಕೃತಿಗಳ ಪ್ರೇರಣೆ ಇದ್ದಿದ್ದೇನೋ ಗೊತ್ತಿಲ್ಲ. ಯಾಕೆಂದರೆ ಅವರೆಲ್ಲ ನಮ್ಮ ಹಿಂದೆನೇ ಹೋಗ್ತಾನೆ, ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಅದನ್ನೆಲ್ಲ ತಂದಿದ್ದಾರೆ, ನಮಗೆ ತಂದಿದ್ದಾರೆ. ಬೇಕಾದಷ್ಟು ನಾವು ನೆನಪು ಮಾಡ್ಕೊಳ್ಬೋದು. ನಿಜವಾಗಲೂ ಎಷ್ಟೊಂದು ತಿಳ್ಕೊಳ್ಳಿದೆ, ಅದು ಬಹಳ ಸಮಯ. ಪಾರಿಜಾತದ ಹೂವು ಅತ್ಯಂತ ಶ್ರೇಷ್ಠ, ಅದಕ್ಕೆ ಯಾರು ಮುಡ್ಕೊಳ್ಳೋಕೆ ಹೋಗಲ್ಲ. ಅದರ ಸಮಯ ಭಾಳ ಕಡಿಮೆ. ಹೆಚ್ಚು ಜನಕ್ಕೆ ಹೂವನ್ನು ಹೇಗೆ ಹಿಡಿಬೇಕು ಅನ್ನೋದೇ ಇಲ್ಲ, ಹೆಚ್ಚಿಗೆ ಬಿಡ್ತಾರೆ ತರುವಾಗ, ಕಟ್ಟಿಂದ ಏನಾರು ಕೊಟ್ಟರೆ ಅಂತ ಕುತ್ಕಾಕ್ಬಿಡ್ತಾರೆ. ಹಾಗಾಗಿ ಹೂವಿನಷ್ಟು ಮೃದು ಕೋಮಲೆ ನಮ್ಮ ಹೆಣ್ಣು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಆ ಸುಮಕ್ಕೂ ಹೂವಿಗೂ ಹೋಲಿಕೆಯನ್ನು ಕವಿ ಬೇಕಾದಷ್ಟು ಕಡೆ ಮಾಡಿದ್ದಾರೆ. ಇಲ್ಲಿ ಇವರು ಯೌವನದ ವಯಸ್ಸಾದ್ರಿಂದ ಈ ರಾಜ ಅಷ್ಟು ಸೌಂದರ್ಯಯುತನಾಗಿದ್ದಂತೆ. ಅಂದರೆ ಬಹುಶಃ ಯಾವ ಹೆಣ್ಮಕ್ಳು ಕಮ್ಮಿ ಇರಲಿಲ್ಲ ಅಂತ ನಾವು ಅಂದ್ಕೊಂಡ್ಬಿಡ್ಬೇಕು. ಹಾಗೆಂದರೆ ನಾಡಿನ ಅರಸನಿಗೆ ಸೇವೆ ಮಾಡಬೇಕು ಅಂತಲೇ ಬರ್ತಾ ಇದೆಯೇನೋ ಈ ಪ್ರಕೃತಿಯ ವಸಂತ ಕಾಲ ಅಂತ ಹೇಳ್ತಾ ಇದ್ದಾನೆ. ವಸಂತ ಕಾಲ ಅಂತ ಅಂದರೆ ವಸಂತ ಕಾಲದ ಆಗಮನ ಇವನಿಗೆ ಸೇವೆ ಮಾಡೋದಕ್ಕೋಸ್ಕರ ಬರ್ತಿದೆಯೇನೋ ಅಂತ ಈ ರೀತಿ ಹೋಲಿಕೆಯನ್ನು ಕವಿ ಕೊಟ್ಟಿರೋದು ಎಷ್ಟೊಂದು ಚಂದ ನೋಡಿ. ಅದಕ್ಕೆ ಕೂಗುವ ಕೋಗಿಲೆಯ ತೊದಲು ನುಡಿ. ಆ ಮಕ್ಕಳು ಮಾತಾಡುವಾಗ 3ನೇ ವರ್ಷದ ಮಾತು ಅದ್ರ ಕೇಳೋಕ್ಕೆ ಬಹಳ ಹೆಚ್ಚು ಮಾತಾಡ್ಸಿದ್ರು ಖುಷಿ ಆಗ್ತಾ ಇರುತ್ತೆ. ಅದನ್ನು ನೀವು ನೆನಪು ಮಾಡ್ಕೋಬೇಕು. ಅಂತಹ ವಿರಹಿಗಳಿಗೆಲ್ಲ ಪೀಡಿಸ್ತಾ ಇದೆಯಂತೆ. ಅಂತಹ ವಸಂತ ಕಾಲ ಇದೀಗ ಬಂದಿದೆ. ಪ್ರಕೃತಿಯಲ್ಲಿ ಇನ್ನೇನು ನಮಗೂ ಎಲ್ಲ ಕಾದಿದೆ. ಉಗಾದಿ ಬರುತ್ತಲ್ಲ, ಆಗ ನಾವು ನೋಡಿ ಸಂತೋಷ ಪಡಬೇಕು. ನಮ್ಮ ಸ್ವಭಾವ ಏನು ಅಂದರೆ ನಾವು ತುಂಬ ಗೌರವಸ್ಥರಪ್ಪ, ಗಂಭೀರ, ನಾವು ಇತ್ಲಾಗ ನೋಡಲ್ಲ, ಕದ್ದೆಬ್ಬಿಸ್ಕೊಂಡೇ ಹೋಗ್ತೀವಿ. ಪಕ್ಕದಲ್ಲಿರೋ ಬೋರ್ಡು ನೋಡೋಲ್ಲ, ಈ ಕಡೆ ನೋಡೋಲ್ಲ. ನಿಮ್ಮ ರೋಡ್ನಲ್ಲೇ ಇಲ್ವೇಳ್ರಿ ಅನ್ನೊಂದು ಅಂಗಡಿ, ಹೌದಾ ನಮ್ಗೆ ಗೊತ್ತೇ ಇಲ್ಲ ಅಂತೀವಿ. ಅಂಥ ಮಹಾನುಭಾವರುಗಳು ನಾವು. ಹಾಗಾಗಿ ನಾವು ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಆಸ್ವಾದಿಸೋದು ಕಲಿಬೇಕು, ಸಂತೋಷ ಪಡೋದನ್ನು ಕಲಿಬೇಕು, ತಿಳ್ಕೋಬೇಕು. ತಪ್ಪೇನಿಲ್ಲ, ಎಲ್ಲಿ ಏನಿದೆ ಅನ್ನೋ ತಿಳ್ಕೋಬೇಕು. ಸಮಾಜ ಅಲ್ವೇ, ನಮ್ಮ ಸುತ್ತಮುತ್ತ ಇರೋದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ನಮ್ಮ ಪಕ್ಕದಲ್ಲಿ ಇರೋದು ಗೊತ್ತಿರಲ್ಲ, ಹಿಂದೆ ಇರೋದು ಗೊತ್ತಿರಬೇಕು. ನಾವು ತುಂಬ ಮರ್ಯಾದಸ್ತರು, ಅದಕ್ಕೆ ನಮ್ಗೆ ಬಹಳ ಗೊತ್ತಿಲ್ಲ. ಈ ಭಾವ ಎಲ್ಲ ಬಿಡಿ, ಎಲ್ಲನೂ ಅರ್ಥ ಮಾಡ್ಕೋಬೇಕು ಅನ್ನೋ ಭಾವ ನಮ್ಮಲ್ಲಿ ಬರಬೇಕು. ತಿಳ್ಕೋಬೇಕು. ಯಾವಾಗ ಯಾರಿಂದ ಏನಿಗೆ ಉಪಯೋಗ ಆಗುತ್ತೋ ಗೊತ್ತಿಲ್ಲ, ತಿಳ್ಕೊಳ್ಳೋದು ತಪ್ಪಿಲ್ಲ ಅಂತ ಹೇಳಿ ವಸಂತಕಾಲ ನಮಗೂ ಬರುತ್ತೆ. ಆಗ ಈ ನನ್ನ ಮಾತುಗಳನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪದ್ಯಕ್ಕೆ ಹೋಗೋಣ. ಕಡು ಸೊಕ್ಕಿಂದ ಅಲರಂಬನಾನೆಯನಿಪ ಈ ತೆಂಗಾಳಿ
ತನ್ನಿಚ್ಛೆಯಂ ನಡೆದಂದಪ್ಪುದು ಅದರಂಬನಾನೆಯನಿಪ ಈ ತೆಂಗಾಳಿ ತನ್ನಿಚ್ಛೆಯಂ ಕಡು ಸೊಕ್ಕಿಂದ ನಡೆದಂದಪ್ಪುದು ಬೇಗದಿಂಬಿರಯಿ ನೀ ಹೋಗು ಮುಂಗಡೆಯೊಳ್ ಸಾರುವ ಡೌಡೆ ಎಂಬ ತೆರದಿಂದಂ ಬಗ್ಗಿಸುತ್ತಿರ್ದೋ ಒಗ್ಗಡದಿಂ ಕೋಗಿಲೆ ಮೊಗ್ಗೆಯಿಂ ಮಿಡಿಗಳಿಂ ಸೊಂಪೇರಿದ ಇಮ್ಮಾವಿನೊಳ್ ಮಾವಿನ ಮರದ ವರ್ಣನೆ ಇಷ್ಟೆಲ್ಲ ಮಾಡಿರೋದು. ಸಬರಂ ನಮ್ಮಯ ಲಂಗಂ ಮತ್ತೇಭ ವಿಕ್ರೀಡಿತಂ ಅಲ್ವೇ. ಮತ್ತೇಭ ಇಭ ಅಂದರೆ ಆನೆ. ಇಲ್ಲಿ ಕಾಮನ ಆನೆ ಎನ್ನದಂತೆ ಈ ತಂಗಾಳಿ ಕೂರ್ತಿದ್ರು. ತುಂಬ ಬೇಸಿಗೆಯಿಂದ ಬಳದ್ಬಿಟ್ಟಿದ್ದಾಗ, ಬೇಸಿಗೆಗಾಲ ಮುಗಾದಿ ಬಂದಮೇಲೆ ಬಿಸಿಲು ಬೆವರು ಸೆಕೆ ಎಲ್ಲ ಇದ್ದೇ ಇದೆ. ಅಂಥ ಟೈಮಲ್ಲಿ ತುಂಬ ಸುಸ್ತಾದಾಗ ತಣ್ಣನೆ ಗಾಳಿ ಬಿಟ್ಟ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಯಾವ ಫ್ಯಾನಿನ ಗಾಳಿ ಯಾವುದೂ ನಮಗೆ ಸಂತೋಷ ಕೊಡಲ್ಲ, ಅದು ತುಂಬ ಸಂತೋಷ ಕೊಡುತ್ತೆ. ಮತ್ತು ಆನೆ ರಾಜ, ಕಾಡಿನ ರಾಜ, ಅವನಿಗೆ ಯಾವ ಅಂಕುಶ ಇದ್ದಿತ್ತು, ಸ್ವೇಚ್ಛೆಯಾಗಿ ಓಡಾಡ್ತಿದ್ದ. ಅದಕ್ಕೆ ಮದಿಸಿದ ಆನೆಗೆ ಈ ತೆಂಕಣ ಗಾಳಿ ಸ್ವೇಚ್ಛೆಯಾಗಿ ಬರ್ತಾ ಇದೆ ಅಂತ ಹೇಳಿದ್ದಾನೆ. ಆ ಮಾಮರದ ತಣ್ಣನೆ ಗಾಳಿ ಬರ್ತಾ ಇದೆ, ಹೋಗು ಹೋಗು ಅಂತ ಸಾರಿ ಹೇಳ್ತಾ ಇದೆಯೇನೋ ಅನ್ನೋ ಥರ ಇದೆಯಂತೆ ಕಲ್ಪನೆ. ಡಂಗೂರ, ಡೌಡೆ ಅಂತ ಹೇಳಿದ್ದಾನೆ. ಡೌಡೆ ಅನ್ನೋ ಪ್ರಯೋಗ ಒಂದು ವಾದ್ಯ ವಿಶೇಷ, ಶಬ್ದ. ಗಾಳಿ ಬಂದಾಗ ರೆಂಬೆಗಳೆಲ್ಲ ಅಲ್ಲಾಡುತ್ತೆ, ಶಬ್ದ ಉಂಟಾಗುತ್ತೆ. ಆ ಶಬ್ದಗಳನ್ನು ಒಂದು ವಾದ್ಯ ವಿಶೇಷಕ್ಕೆ ಕವಿ ಹೇಳಿಕೊಟ್ಟಿರೋದು ಹೆಚ್ಚಾಗಿದೆ ಅಂತ ಅನಿಸ್ತಾ ಇದೆ. ಮತ್ತು ಅಷ್ಟೇ ಹೇಳ್ತಾ ಇಲ್ಲ, ಅವನು ಎಷ್ಟೊಂದು ಶಬ್ದಗಳನ್ನು ಎಷ್ಟು ಸುಂದರವಾಗಿ ಬಳಸಿದ್ದಾನೆ ನೋಡಿ. ಎಷ್ಟೊಂದು ಆಲೋಚನೆ ಮಾಡಿರ್ಬೋದು. ಇಭ ಅಂದರೆ ಆನೆ, ಆ ಆನೆಗೆ ಮತ್ತೆ ವಿಕ್ರೀಡಿತ ವೃತ್ತ ಹಾಕಬೇಕು, ಇದನ್ನ ಇಷ್ಟೆಲ್ಲ ಆಲೋಚನೆ ಮಾಡಿ ಏನೋ ನಿಮಗೆ ಟೈಮ್ ಕೊಡ್ತೀನಿ, 1 ತಿಂಗಳು 1 ಪದ್ಯ ಬರ್ಕೊಂಬಂದ್ರೆ ನಮ್ಮ ಕೈಲಿ ಹಾಗೆಲ್ಲ 2 ಲೈನ್ ಬರೆಯೋಕ್ಕಾಗಲ್ಲ. ಇಡ್ಲಿ ಚಟ್ನಿ ಹಚ್ಕೊಂಡ್ರು, ದೋಸೆ ಬೋಟಿ ಏನು ಬರ್ಕೊಂಡ್ರು ಆಗಲ್ಲ, ನಮ್ಮ ಕೈಲಿ ಆಗೋದೇ ಇಲ್ಲ. ಆದರೆ ಈ ಕವಿ ಇಂತಹ ಕಾವ್ಯವನ್ನು ಕನ್ನಡಿಗರಿಗೆ ಕೊಡಬೇಕಾದ್ರೆ ಎಂತಹ ನಮ್ಮ ಕನ್ನಡಿಗರು ಜಾಣರಿರಬೇಕು. ಹೇಳಿ, ಕನ್ನಡಿಗರೇ ಜಾಣರು, ಇನ್ನು ಅಂಥದ್ರಲ್ಲಿ ಈ ಕವಿ ಎಂತಹ ಜಾಣನಿರಬೇಕು, ಎಷ್ಟು ಜಾಣನಿರಬೇಕು ಅಂತ. ಅದು ಏಕೈಕ ಕವಿ ಎನ್ನಿಸ್ಕೊಂಡಿದ್ದಾನೆ. ಅದು ತುಂಬ ಮೆಚ್ಚಬೇಕಾದಂತಹ ವಿಚಾರ. ಪಂಪನಾಗಲಿ, ಆಮೇಲೆ ಧರ್ಮಾಮೃತ ಬರ್ತಾ ನಯಸೇನಾಗಲಿ, ಅವನು ಸ್ವಲ್ಪ ಕಡಿಮೆ ಸಂಸ್ಕೃತ ಬಳಸ್ತಾ. ಆದರೆ ಇವ್ರದ್ದೆಲ್ಲ ಹಂಗಿಲ್ಲ. ಪಂಪರು ಅವರೆಲ್ಲ ಅಚ್ಚುಕಟ್ಟಾಗಿ ಬಳಸ್ಕೊಂಬಿಟ್ಟಿದ್ದಾರೆ, ಸಂಸ್ಕೃತ ಚೆನ್ನಾಗಿ ಮಿಶ್ರಣ ಆಗಿದೆ. ಹಾಗಾಗಿ ಈ ಕಾವ್ಯಗಳನ್ನೆಲ್ಲ ನೋಡಿದಾಗ ಇವನು ಮೇರು ಇದಾಗಿ ನಿಂತ್ಕೊಳ್ತಾನೆ, ಅನುಮಾನನೇ ಇಲ್ಲ. ಕಥಾ ವಿಚಾರನ ಯೋಚನೆ ಮಾಡಬೇಡಿ. ಈ ಕಾವ್ಯದ ಒಂದು ಒಳಹೊಕ್ಕೆ ನೋಡಿದಾಗ ಮಾತ್ರ ಇದು ಮೇಲ್ಮಟ್ಟದಲ್ಲಿಲ್ಲಂತೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ನೋಡಿ, ಇದನ್ನು ಓದ್ಬೇಕಾದ್ರೆ ನಾವು ಮಾವಿನ ಮಿಡಿಕಾಯಿ ಈ ಗಿಡ ನೋಡ್ತಿದ್ದಾಗಲೇ ಅಷ್ಟೇ. ಈ ಮಾವಿನ ಮರದ ವರ್ಣನೆ ಇನ್ನೂ ಬರುತ್ತೆ ಮುಂದಕ್ಕೆ, ತುಂಬ ಹೇಳ್ತೇನೆ. ತುಂಬ ಚೆನ್ನಾಗಿ ವರ್ಣಿಸಿದ್ದಾನೆ. ಮಾವಿನ ಗಿಡ ನೋಡೋಕ್ಕೆ ತುಂಬ ಸುಂದರ. ಆ ಕಾಯಿ ನೋಡ್ತಿದ್ದಾಗ ಕೀಳಬೇಕು ಅನಿಸುತ್ತೆ, ಬಟ್ ಅದು ಕಸರು ತಿನ್ನಕ್ಕಾಗೋದಿಲ್ಲ, ಅದನ್ನು ಕೂಡ ವರ್ಣಿಸಿದ್ದಾರೆ. ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂದರೆ ನೋಡಿ, ಗೆಲ್ಲು ಎಷ್ಟು ಚೆನ್ನಾಗಿ ದುರುಕ್ತಿಗಳನ್ನು ಬಳಸಿದ್ದಾನೆ. ಅಬ್ಬಬ್ಬಾ, ಏನು ಹೇಳೋಕ್ಕೂ ಸಾಲದು, ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಸಮೃದ್ಧವಾಗಿದ್ದ ಈ ಮಾವಿನ ಮರದಲ್ಲಿದ್ದ ಕೋಗಿಲೆಗಳು ಜೋರಿಗೆ ಧ್ವನಿ ಮಾಡ್ತಾ ಇದೆಯಂತೆ, ವಸಂತ ಕಾಲ ಬಂದ್ಬಿಟ್ಟಿದೆ ಅಂತ. ಇಂತಹ ಸುಂದರವಾದ ವಸಂತ ಕಾಲ ಬಂದಾಗ ಒಂದು ದಿವಸ ವಚನವಾದ ಟೆಕ್ಸ್ಟ್ ಬುಕ್ ನೋಡ್ಕೊಳ್ತಿರೋರಿಗೆ ಒಂದು 58ರ ನಂತರ ಬಂದಂಥ ವಚನ ಭಾಗ ನೋಡಿ. ಅಂತು ಬಂತು ವಸಂತದೊಳ್ವೊಮ್ಮೆ ನಡೆಯಂಬಂ ತನ್ನ ಮೇಳದ ಕೆಳೆಯನಪ್ಪ ನಗೆಗಾರನಂಬಳಿಯಟ್ಟಿ ಬರಿಸಿ ಪಸಾಯ್ತರೆಲ್ಲರೂ ಬಗೆಯರಿದಿಟ್ಟೆಡೆಯಂ ತೊಲಗಿ ಪೋಗೆ ಕೆಲಕ್ಕೆ ಕರೆದು ಕನಸಂ ಕೇಳುವುದು ಎಂದು ಎಂತೆಂದಂ
ವಚನ ಭಾಗಕ್ಕೂ ರಾಗ ಹಾಕಿ ಹಾಡಿರೋದು ವಿಶೇಷತೆ ಗೀತಾ ಅವರು. ನೋಡಿ, ವಸಂತ ಕಾಲದ ಒಂದು ದಿನ ನಗೆಗಾರ ಅಂದರೆ ಹಾಸ್ಯಗಾರ, ವಿದೂಷಕ ಅನ್ನೋ ಎಲ್ಲ ಅರ್ಥವನ್ನು ಒಳಗೊಂಡಿರ್ತಾನೆ. ಅವನ ಫ್ರೆಂಡ್ ಒಬ್ಬ ಗೆಳೆಯ, ಎಂಥ ಸುಂದರವಾದಂತಹ ವಾತಾವರಣ, ಗೆಳೆಯನ ಕರೆದು ಆಹ್ವಾನಿಸಿ ಸಂತೋಷವಾಗಿ ಮಾತಾಡೋಣ ಅಂತ ಹೇಳಿ ಗೆಳೆಯ ಅವನ ನಗೆಗಾರನನ್ನು ಕರೆಸ್ಕೊಂಡು ಅವನ ಜೊತೆ ಅನೇಕರು ಬಂದರು. ಸಾಯ್ತರು ಅಂದರೆ ಸೇವಕರು ಅವರು ಇವರು ಇರ್ತಾರಲ್ಲ, ಎಲ್ಲ ಹಿಂದೆ ಬಂದೆ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಹೋಗಿ ಹೋಗಿ ಅಂತ ತಾನು ಅವ್ರನ್ನೆಲ್ಲ ವಾಪಸ್ ಕಳಿಸ್ಬಿಟ್ಟು ಮಿತ್ರನ ಮಾತ್ರ ಹತ್ತಿರಕ್ಕೆ ಕರೆದು ಅವನು ರಾಜ ಏನು ಹೇಳ್ದ ಅಂದರೆ, ತನ್ನ ಅಂತರಂಗದ ಮಾತನ್ನು ಹೇಳ್ಕೊಳ್ಳಿಕ್ಕಾಗಿ ಗೆಳೆಯನ ಕರೆದಿದ್ದಾನೆ. ನಾವು ಯಾವಾಗಲೂ ಕೂಡ ಸಂಬಂಧಿಕರ ಹತ್ರ ಹೇಳೋಕ್ಕಾಗಲ್ಲ, ಎಷ್ಟೋ ಬಾರಿ ಮಕ್ಕಳ ಹತ್ರನೂ ವಿಚಾರಗಳು ಹೇಳೋಕ್ಕಾಗಲ್ಲ. ಆದರೆ ನಮಗೆ ನಿರಾವರಣ ಭಾವ ಕೊಡೋರು ಮಾತ್ರ ನಮ್ಮ ಗೆಳೆಯರು ಮಾತ್ರ. ಅವರು ಲಿಂಗಭೇದ ಇಲ್ಲ, ಅಂದರೆ ಪುರುಷರಾಗಿರ್ಬೋದು ಸ್ತ್ರೀಯರಾಗಿರ್ಬೋದು, ಒಳ್ಳೆಯ ಗುಣವನ್ನು ಹೊಂದಂತಹ ಗೆಳೆಯನಾಗಿರ್ಬೇಕಷ್ಟೆ. ಅಂತಹ ಗೆಳೆಯನನ್ನು ಇಲ್ಲಿ ಇವನು ಕರೆಸ್ಕೊಂಡಿದ್ದಾನೆ. ನನೆಗಾರ ಹೇಳ್ತಾ ಇದ್ದಾನೆ, ನಾನು ಒಂದು ಕನಸನ್ನು ಕಂಡೆ, ಆ ಕನಸನ್ನು ಏನಿತ್ತು ಅಂತ ಕೇಳು ನೀನೀಗ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಅವರು ಮಹಾರಾಜ ಇರ್ಬೋದು, ಇವ್ರು ಏನೇ ಇರ್ಬೋದು, ಆ ಗೆಳೆತನ ಅನ್ನೋದು ಹೇಗೆ ಹತ್ತಿರಕ್ಕೆ ತರಿಸಿ ಒಬ್ರನ್ನೊಬ್ಬರು ಎಷ್ಟು ಆತ್ಮೀಯತೆಯನ್ನು ತೋರಿಸ್ತಾರೆ ಅನ್ನೋದನ್ನು ಕೇಳಿ ಏನು ಹೇಳಿರ್ಬೋದು ಕನಸಿನಲ್ಲಿ ಕೇಳಿ. 64ನೇ ಪದ್ಯ. ತೊಳಗುವ ಮುತ್ತಿನೋಲೆಗಳ ಬೆಳ್ಬೆಳಗಿಂ ಸುಲಿಪಲ್ಲ ಮಿಂಚಿನಿ ಒಡೆವ ಅಲರ್ಗಣ್ಣ ನುಂಗದಿರ್ಗಳಿಂ ತಿಸರಂಗಳ ನೀಳ್ದಡಾಳದಿಂ ಬಗೆದೆಸೆದಿರ್ದ ಸೆಳ್ಳುಗುರ ಬೆಯ್ಯೊಳೆಪಿಂ ಮಿಗೆ ಪೆರ್ಮೆವೆತ್ತೋ ಕಣ್ಗೊಳಿಸಿದಳಾಗೆ ಪಾಲ್ಗಡಲ ಪೆತ್ತೆರೆಯೊಳ್ ಸಿರಿನಿಂದಳೆಂಬಿನಂ ಕಣ್ಗೊಳಿಸಿದಳು ಆಕೆ. ಮತ್ತೆ ನಜ ಬಜ ಜಂಜರಂ ಬಗೆಗೊಳ್ಳಲು ಚಂಪಕಮಾಲೆ. ಯಾಕೆ ಇಷ್ಟೊಂದು ಚಂಪಕಮಾಲೆ? ನಮಗೆ ಕೊಟ್ಟಿರೋ ಭಾಗದಲ್ಲಂತೂ 5-6 ಬರೀ ಚಂಪಕಮಾಲೆ ಹೊರ್ತಾನೆ. ಯಾಕೆ ಚಂಪಕಮಾಲೆನೇ ಇಷ್ಟೊಂದು ಯಾಕೆ ಬಂದಿದೆ ಅಂತ ನನ್ನದೊಂದು ಭಾವವನ್ನು ನಿಮ್ಮಲ್ಲಿ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಚಂಪಕ ಅಂದರೆ ಸಂಪಿಗೆ. ಹೂವಿನ ಮಾಲೆಗಳನ್ನು ನಾವು ಬೇಕಾದಷ್ಟು ಥರ ಕಟ್ತೀವಿ, ಪೋಣಿಸ್ತೀವಿ, ಹಾರ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಅದರಲ್ಲಿ ಸಂಪಿಗೆ ಹೂವು ಶ್ರೇಷ್ಠ ಅಂತಾರೆ. ಯಾಕೆ? ಮಲ್ಲಿಗೆ ಹೂವು ಶ್ರೇಷ್ಠ ಅಲ್ವಾ? ಶ್ರೇಷ್ಠ ಅಲ್ವಾ? ಹೌದಾ? ಇಲ್ಲಪ್ಪ, ನನ್ನ ದೃಷ್ಟಿನಲ್ಲಿ ಸಂಪಿಗೆ ಶ್ರೇಷ್ಠ. ಯಾಕೆ? ನನ್ನ ದೃಷ್ಟಿ ಅಲ್ಲ ಇದು. ಹರಿಹರ ರಾಘವಾಂಕರ್ ಎಲ್ಲರೂ ಕೂಡ ಅವರ ಪೂಜಾ ವಿಧಾನಗಳಲ್ಲಿ ಹೇಳಿರುವಂಥ ಅಂಶವನ್ನು ನಾನಿಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಮತ್ತು ಹರಿಹರನ ಒಂದು ಪೂಜಾ ಕಲ್ಪನೆ ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಅನುಸರಣೆ ಮಾಡಬೇಕಾದಂಥ ವಿಚಾರ. ಅದಕ್ಕೆ ಅದನ್ನು ಒಂದೆರಡು ಮಾತನ್ನ ಹೇಳ್ತೀನಿ. ಏನು ಅಂತಂದರೆ, ಹಿಂದಿನ ಕಾಲದಲ್ಲಿ ಬಹಳ ಬೆಳಗಿನ ಜಾವನೇ ಎದ್ದು ಇಲ್ಲಿಂದ ಇಲ್ಲಿಗೆ ಬಟ್ಟೆ ಕಟ್ಕೊಂಡು ಬೆತ್ತದ ಬುಟ್ಟಿ ಹಿಡ್ಕೊಂಡು ತೋಟಕ್ಕೆ ಹೋಗೋರು. ತೋಟದೊಳಗೆ ಬರುತ್ತೆ, ಅದಕ್ಕೆಲ್ಲ ನಿಮ್ಗೆ ಪೂರಕವ ಬುಟ್ಟಿ ಹಿಡ್ಕೊಂಡು ಹೋಗೋರು. ಯಾಕೆ ಒತ್ತಾಗಿ ಹೆಣದಿರೋ ಹೂವನ್ನು ತಗೊಳ್ಳೋರು ಅಂದರೆ ಅದರಲ್ಲಿ ಘಮ ಘಮ ಎಲ್ಲ ಸೋರೋಗದೆ ಇರಲಿ ಅಂತ. ನಾವು ಇವಾಗ ಫ್ಯಾಷನ್ಗೆ ಇಟ್ಟಿಟ್ಟೆಲ್ಲ ಅದು ಹಾಕ್ಬಿಡ್ಬೇಕು ಅಂಥದ್ದು ಹಿಡ್ಕೊಂಡು ಹೋಗ್ತೀವಿ. ಇದನ್ನು ಏನು ಬುಟ್ಟಿಗಳನ್ನ ಅಂಥದ್ದು ಬೇಕು. ಅದರಲ್ಲಿ ಒತ್ತಾಗಿ ಹೆಣದಿರೋ ಬೆತ್ತದ ಬುಟ್ಟಿ ಬಗ್ಗೆ ನಮಗೆ ಅಶ್ರೇಷ್ಠತೆ ಬಗ್ಗೆ ಅರಿವಿಲ್ಲ. ಅದರಲ್ಲಿ ಹೂಗಳನ್ನೆಲ್ಲ ತುಂಬ್ಕೊಂಡು ತಿನ್ನಂತೆ. ಅದು ಮೂಗು ಬಟ್ಟೆ ಹಾಕಟ್ಟದು ಅಂದರೆ ತಾನು ಆ ಹೂವನ್ನು ಆಘ್ರಾಣಿಸಬಾರ್ದು ಅಂತ, ದೇವರಿಗೆ ಶುದ್ಧವಾದ ಹೂ ಕೊಡಬೇಕು ಅಂತ. ನಾವು 12 ಗಂಟೆಗೆ ಹೋಗಿ ಕಿತ್ಕೊಂಬರ್ತೀವಿ ಹೂನ ಪೂಜೆ ಮಾಡಲಿಕ್ಕೆ. ನಮ್ಮ ಪೂಜಾ ವಿಧಾನ ನೋಡಿ, ಆ ಪೂಜಾ ವಿಧಾನ ನೋಡಿ ತರೋದಷ್ಟೇ ಅಲ್ಲ, ಅದನ್ನೆಲ್ಲ ಕಿತ್ಕೊಂಡು ಬಂದು ಒಂದು ಬಾಳೆ ತೋಟದ ಬಾಳೆ ಎಲೆ ತೆಗೆದು ಅದರ ಮೇಲೆಲ್ಲ ಹೂವೆಲ್ಲ ಸುರಿದು ಬಾಳೆ ನಾರು ಕಿತ್ಕೊಂಡು ಹೂ ಕಟ್ಟಕ್ಕೆ ಶುರು ಮಾಡ್ತಿದ್ದಂತೆ. ಅಷ್ಟೊತ್ತಿಗೆ ಸ್ವಲ್ಪ ಬೆಳಕಾಗ್ತಿತ್ತು.
ಬೆಳಕಾಗ್ತಿದ್ದಾಗ ಏನಾಯಿತು, ದುಂಬಿ ಬಂತು ಸುವಾಸನೆಯನ್ನು ಹಿಡ್ಕೊಂಡು ಆಗ್ರಹಿಸ್ಬೇಕು ಅಂತ. ಆಗ ಹರಿಹರ ಒಂದು ಸಂಖ್ಯೆಯನ್ನು ತಗೊಂಡು ಪಟ್ ಅಂತ ದುಂಬಿ ಮೇಲೆ ಎತ್ತಾಗ ಏನಾಯಿತು ಅಂದರೆ, ದುಂಬೆ ಹೂವು ಹೀಗಿರುತ್ತಲ್ಲ ಸಂಪಿಗೆ ಹೂವು, ಅದ್ರೊಳಗಡೆ ಹೋಗೋಕ್ಕಾಗಲ್ಲ. 2ನೇ ದಿವಸ 6ನೇ ಮೇಲಾದರೂ ಹೋಗ್ಬೋದು, ಅದರೊಳಗಡೆ ಹೋಗೋಕ್ಕಾಗಲ್ಲ. ಅದಕ್ಕೆ ದುಂಬಿಗೂ ಮತ್ತು ಸಂಪಿಗೆ ಹೂವಿಗೂ ಶತ್ರುತ್ವ ಅಂತ ವರ್ಣಿಸಿದ್ದಾನೆ. ತಾನು ಹಂಸ ಅರಸನ ಮಗ ಅಂತ ಬೇರೆ ಹೇಳ್ಕೊಂಡಿದ್ದಾನೆ. ತುಂಬ ಚೆನ್ನಾಗಿದೆ ಅವೆಲ್ಲ. ಆ ಪೂಜಾ ವಿಧಾನಗಳನ್ನು ಹೇಳಿರೋದು, ಅವನು ಪೂಜೆ ಮಾಡಿರೋದು, ಆ ದೇವರನ್ನ ನೋಡಿ ಸಂತೋಷ ಪಟ್ಟಿರೋದು, ಇವೆಲ್ಲ ಬಹಳ ಚೆನ್ನಾಗಿದೆ. ರಗಳೆಗಳಲ್ಲೂ ಎಷ್ಟು ಬಂದಿದೆ. ಹಾಗಾಗಿ ಆ ಸಂಪಿಗೆ ಹೂವಿನ ಒಂದು ಶ್ರೇಷ್ಠತೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಕ್ಕೋಸ್ಕರ ಆ ವಿಚಾರ ಹೇಳಬೇಕಾಯಿತು. ಚಂಪಕಮಾಲ ವೃತ್ತ ತುಂಬ ಸುಂದರವಾದದ್ದು. ಎಷ್ಟೋ ಜನ ಹೆಣ್ಮಕ್ಳು ನನ್ನನ್ನು ಒಳಗೊಂಡಂತೆ ತಲೆನೋವು ಬಂದರೂ ಪರವಾಗಿಲ್ಲ, ಒಂದು ಮಾತ್ರೆ ನೋವು ಬಿಡೋಣ ಅಂತ ತಲೆಗೆ ಸಿಕ್ಕಿಸ್ಕೊಂಡು ಆ ಹೂವಿನಿಂದ ನಮ್ಮ ಸೌಂದರ್ಯ ಚೆನ್ನಾಗಿ ಕಾಣ್ಬೇಕಲ್ವೇ ಅಂತ ವಾಲಾಡಿದ್ದೆ. ಇದನ್ನು ಯಾರು ಗೊತ್ತಿಲ್ಲ. ಈಗೆಲ್ಲ ನಾನು ಹೇಳೋದು ಚಿಕ್ಕ ವಯಸ್ಸಿಂದ ನಾನು ಹೇಳ್ತಾ ಇರೋದು. ಈಗೆಲ್ಲ ವಯಸ್ಸಾಗೆಲ್ಲ ಭಾವ ಇರುತ್ತೆ ಅಂತ ಎಷ್ಟೋ ಬದಲಾವಣೆಗಳಾಗಿರುತ್ತೆ. ಆದರೆ ಆ ಭಾವವನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕಾಗಿ ಆ ಮಾತನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಮ್ಮ ನನೆ ರಾಜ ತನ್ನ ಆತ್ಮೀಯ ಗೆಳನ ಹತ್ರ ಮನಸ್ಸನ್ನು ಬಿಚ್ಚಿ ಹೇಳ್ಕೊತಾ ಇದ್ದಾನೆ. ಭಾಳ ಚೆನ್ನಾಗಿ ಹೇಳ್ಕೊಂಡಿದ್ದಾನೆ. ಏನು ಹೇಳ್ಕೊಂಡಿದ್ದಾನೆ, ಅವನಿಗೆ ಕನಸಿನಲ್ಲಿ ಒಬ್ಬಳು ರಾಣಿ ಕಂಡಿದ್ದಾಳೆ. ರಾಣಿ ಯಾರ ಹುಡುಗಿ, ಅವಳ ಮನಸ್ಸಿನಲ್ಲಿ ಸ್ಥಾಪನೆ ಆಗಿರೋ ಅಂಥವಳು ಹೇಗಿತ್ತು ಅಂತ. ಮುತ್ತಿನ ಓಲೆಗಳನ್ನು ಹಾಕ್ಕೊಂಡಿದ್ಲಂತೆ. ಅದು ಹೊಳಿತಾ ಇತ್ತಂತೆ ಮುತ್ತಿನ ಓಲೆಗಳು. ಆಮೇಲಿಂದ ಸ್ವಚ್ಛವಾದ ಹಲ್ಲುಗಳು. ವಯಸ್ಸಾದ್ಮೇಲೆ ಎಲ್ಲ ಬಿಡೋಗ್ಬಿಡ್ತಾರೆ. ಅದರಲ್ಲೂ ಏನಾದ್ರು ವಿಳ್ಳೆದೆಲೆ ಹಾಕೊಳ್ಳೋ ಕತೆ ಆದರೆ ಬಾಯಿ ಬಿಟ್ಟರೆ ಮಣ್ಣಿಗೆ ಇಡು ಅನ್ನೋ ಥರ ಆಗುತ್ತೆ. ಆದರೆ ಇದು ಹಂಗಲ್ಲ. ಸ್ವಚ್ಛವಾದ ಹಲ್ಲುಗಳ ಮಿಂಚು, ಹೊಳೆಯುವ ಹೂಚಿರುವ ಕಣ್ಣುಗಳು, ಹೊಳಿತಾ ಇದೆಯಂತೆ, ಮಿಂಚಿನಂತೆ ಹೊಳಿತಾ ಇರುವಂತಹ ಕಣ್ಣುಗಳು, ನುಣುಪಾದ ಕಿರಣಗಳು, ನೀಳವಾದ ಕಾಂತಿಯಿಂದ ಶೋಭಿಸ್ತಾ ಇತ್ತು. ಇಲ್ಲಿ ಎಲ್ಲಕ್ಕಿಂತ ಒಂದು ಮಾತನ್ನು ತುಂಬ ನಾವು ಗಮನಿಸಬೇಕಾದ್ದು ಅಂದರೆ, ಪದ್ಯದ 44ನೇ ಪದ್ಯದ 4ನೇ ಸಾಲು ನೋಡಿ, ಪಾಲ್ಗಡದ ಪೆರ್ತೆರೆಯೊಳು ಅಂತ ಕೊಟ್ಟಿದ್ದಾನೆ. ಸೇರಿ ನೀಂದಳ ಎಂಬಿನಂ ಅಂತ ಉಪಮಾಲಂಕಾರ. ಪಾಲ್ಗಡಲು, ಹಾಲ್ಗಡಲಲ್ಲಿ ಹಿರಿದಾದ ಆ ಅಲೆಗಳ ಮಧ್ಯದಲ್ಲಿ ಲಕ್ಷ್ಮಿ ಹುಟ್ಟು ಬಂದಲ್ವೇ, ಅದನ್ನು ಇಲ್ಲಿ ಉಪಮೆಯಾಗಿ ಕವಿ ಕೊಟ್ಟಿರೋದು ತುಂಬ ಚೆನ್ನಾಗಿ. ಆ ರೀತಿ ಕಂಗೊಳಿಸ್ತಾ ಇದ್ಲು ನನ್ನ ಕನಸಿನ ರಾಣಿ ಅಂತ ಹೇಳ್ಕೊಂಡಿದ್ದಲ್ಲದೆ, ಮುಂದೆ ಅದಕ್ಕೆ ಸಮಾಧಾನವಾಗಿ ಅವನ ಗೆಳೆಯ ಏನು ಹೇಳ್ದ ಅದನ್ನು ಕೂಡ ಕೇಳಿ ಮುಂದಿನ ಪದ್ಯದಲ್ಲಿ. 66 ಪದ್ಯ. ಕನಸಿದು ನನ್ನಿ ಕೇಳ್, ಕನಸಿದು ನನ್ನಿ ನಿನಗೆ ಬೇಗದೆ ಸಾರ್ವಳ್ ಅದೊರ್ವ ಚೆನ್ನೆಯೆಂದೆನೆ ನನಯಂಬ ನುಟ್ಟ ತಳೆರ್ವಟ್ಟೆಯನ್ ಆಗಳೇ ಮೆಚ್ಚುಗೊಟ್ಟು ಮೆಲ್ಲನೆ ನಡೆದಂದು ಪೊನ್ನ ಕರು ಮಾಡದ ಮೇಲ್ನೆಲೆಯಲ್ಲಿ ಗಾಡಿಯಿಂಬೆನೆ ನೆರೆದ ವಾಲಗಂ ನಲವು ಕೈಮಿಗೆ ತನ್ನನೆ ನೋಡುತ್ತಿರ್ಪಿನಂ ಅಂತು ಓಲಗಂಗೊಟ್ಟು ಉಳ್ಳಿರ್ದ ಬಿತ್ತಿಯೊಳ್ ಅಂದಂಬಡೆ ಬಂದು ಬಚ್ಚಿಸಿದ ಬಣ್ಣಂಗಳಂ ಬೇರೆ ನೋಡಿ ಮೆಚ್ಚುತ್ತಿರ್ಪಾಗಳ್ ನಗೆಗಾರಂ ಭಿನ್ನಪಂ ಎಂದು ಇಂತೆಂದಂ. ಒಂದು ವಚನ ಭಾಗ, ಒಂದು ಪದ್ಯ, 2 ಹಾಡಿದ್ದಾರೆ. ಚಂಪಕಮಾಲಾ ವೃತ್ತದಲ್ಲೇ ಇದೆ ಈ ಪದ್ಯ ಕೂಡ. ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ನೀನು ಕಂಡಿದ್ದ ಕನಸು ಸತ್ಯವಾದದ್ದು. ನನ್ನಿ ಅಂತ ಶಬ್ದ ಬೆಳೆದಿದೆ. ನನ್ನಿ ಕೇಳು, ಕನಸಿದು ನನ್ನಿ ಕೇಳು, ನಿನ್ನ ಕನಸು ಸತ್ಯವೇ ಆಗಿದೆ ಅಂತ ಹೇಳ್ತಾನೆ. ನನೆಯೆಂಬ ನುಟ್ಟ ತಳಿರ್ವಟ್ಟೆಯನ್ನಾಗಲೇ ಮೆಚ್ಚು ಕೊಟ್ಟನು ಅಂತ.
ಅಂದರೆ ರಾಜನಾದವನಿಗೆ ಎಷ್ಟು ಸಂತೋಷ ಆಗೋಯ್ತು ಅಂದರೆ ಕೇಳಿ ತಾನು ಹಾಕೊಂಡಿದ್ದ ರೇಷ್ಮೆ ವಸ್ತ್ರ ಕೆಳಗೆ ಕೊಟ್ಟೇ ಬಿಟ್ಟ. ಮೆಚ್ಚುಗೆಯಾಗಿ ರಾಜ ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಪುಷ್ಪಬಾಣ ಉಟ್ಟುಕೊಂಡಿದ್ದಂತೆ ಅದು ಚಿಗುರಿನಂತೆ ಹೊಳೆಯುವ ಬಟ್ಟೆಯನ್ನು ಅವನ ಮೆಚ್ಚುಗೆಯಿಂದ ಕೊಟ್ಬಿಟ್ಟ. ಮೆಲ್ಲಗೆ ನಡೆದುಕೊಂಡು ಅಲ್ಲಿಂದ ಚಿನ್ನದ ಉಪ್ಪರಿಗೆಯಲ್ಲಿ ಮೇಲ್ಮನೆಗೆ ಬರ್ತಾನೆ. ಬಂದು ಅಲ್ಲಿ ಸೌಂದರ್ಯದ ಒಂದು ಆವಾಸ ಸ್ಥಾನವಾಗಿದ್ದ ಜಾಗ ಅದು. ಅಲ್ಲಿ ಓಲಗ ನಡೀತಾ ಇರುತ್ತೆ. ಸಂತೋಷದಿಂದ ತನ್ನನ್ನೇ ತಾನು ನೋಡಿಕೊಂಡು ಬರ್ತಾನೆ. ಆಗ ಅಲ್ಲಿ ಈ ಗೋಡೆಗಳ ಮೇಲೆ ಭಿತ್ತಿ ಅಂತ ಉಪಯೋಗಿಸಿದ್ದಾನೆ. ಗೋಡೆಗಳ ಮೇಲೆಲ್ಲ ಅತ್ಯಂತ ಸುಂದರವಾದ ಚಿತ್ರಗಳನ್ನೆಲ್ಲ ಹಾಕಿತ್ತು. ಅದನ್ನೆಲ್ಲ ಒಂದೊಂದಾಗಿ ನೋಡ್ಕೊಂಡು ಬರ್ತಾ ಇದ್ದಾಗ ಆ ಗೆಳೆಯ ಹೇಳ್ತಾನೆ, ಏನಂತ ಹೇಳ್ದ, ಕನಸಿನಲ್ಲಿನ ವರ್ಣನೆ ಅದು ಕೂಡ. ಇವನು ಹೇಳ್ತಿರೋದೆಲ್ಲ ಕನಸೆ. ಹೇಳ್ತಾ ಇದ್ದಾನೆ, ಈ ರೀತಿ ಭಿನ್ನವಿಸ್ತಾನೆ. ಏನು ಆ ಗೆಳೆಯ ಏನು ಮಾತಾಡ್ದ ಅನ್ನೋದನ್ನು ನೀವು ಇದೀಗ ಮುಂದಿನ ಒಂದು ಕಂದ ಪದ್ಯದಲ್ಲಿ ಕೇಳ್ತೀರ. ಬರೆದ ಬನ ಮಿರ್ಕೆ ನೋಡು, ಬರೆದ ಬನಂ ಇರ್ಕೆ ಈ ಕರು ಮಾಡದ ಕೆಲದೆ ಬೆಳೆದ ಪೂದೋಟ ಮನ್ನೋಡು ಇಂಚರದಿಂ ಬಗೆಗೊಳಿಪ ಅಂಚೆಯ ನೆರವಿಗಳಂ ನೋಡು ತಳೆದು ಬೇಟಂಗಳು ಮಂ ನೋಡು ನೋಡು. ಏನು ಹೇಳ್ತಾನೆ ಅಂದರೆ, ನೀವು ಉಪ್ಪರಿಗೆ ಮೇಲೆ ನಿಂತ್ಕೊಂಡು ಇದನ್ನೆಲ್ಲ ಹೂದೋಟ ಅದನ್ನೆಲ್ಲ ನೋಡ್ತಾ ಇದೆಯಲ್ಲ, ಹೂದೋಟ ಈ ಚಿತ್ರಗಳು ಇದನ್ನು ನೋಡಿ ಸಂತೋಷ ಪಡ್ತಿದೆಯಲ್ಲ, ಅಲ್ಲಿ ಮಧುರವಾದ ಧ್ವನಿಯಿಂದ ಹಂಸ ಪಕ್ಷಿ ಮಾಡ್ತಾ ಇದೆಯಲ್ಲ, ಹಂಸಗಳು ನೋಡು ಅಂತಾನೆ, ಪ್ರಾಣಿಗಳು ನೋಡು ಅಂತ. ಇನ್ನೂ ಹೆಚ್ಚು ಸಂತೋಷ ಆಗುತ್ತೆ. ಬರೀ ಇಷ್ಟರಿಂದನೇ ನೀನು ಸಂತೋಷ ಪಡ್ತಿದೆಯಲ್ಲ, ಅಲ್ಲಿ ಗಮನಿಸು ಅಂತ ಹೇಳಿ ಪಂಚೆ ಹಂಸ ಅನ್ನೋದ ಶಬ್ದದ ಬಳಕೆ ಭಾಳ ಸುಂದರವಾಗಿದೆ ಹಾಗಂತ ಹೇಳ್ತಾನೆ. ಆಗ ಒಂದು 69ರ ನಂತರ ಬಂದಂಥದ್ದು ಅಂತೂ ಬಂದ ತಂಗಾಳಿ ಅನ್ನೋ ವಚನ ಭಾಗವನ್ನು ನೀವು ಇದೀಗ ಗಮನಿಸಿ. ಅಲ್ಲಿ ಕೇವಲ ಒಂದು ತಂಗಾಳಿಯ ಒಂದು ಆಹ್ಲಾದಕರ ವಾತಾವರಣವನ್ನು ತುಂಬ ಸುಂದರವಾಗಿ ಕವಿ ಬರೆಸಿದ್ದಾರೆ. ಅಂತು ಬಂದ ತೆಂಗಾಳಿಗೆ ಪಿಡಿದ ಕೆಂದಾವರೆಯ ಮುಡಿದ ಮಲ್ಲಿಗೆಯ ಪೂಸಿದ ಸಿರಿಕಂಡದ ಕಪ್ಪುರದ ತಂಬುಲದ ನೊಸಲ ಕತ್ತೊರಿಯ ಕಂಪಂ ಮೆಚ್ಚುಗೊಡುವಂತೆ ಮೆಲ್ಲನೆ ಮೇಯ್ ಸಾರ್ಚಿ ಬಳಿಯಂ ವನಮಂ ನೋಡಲ್ವೇಳ್ಕುಮೆಂದು ಬಗೆಯೊಳ್ ನನೆಯುತ್ತಿರ್ಪನ್ನೆಗಂ. ಈ ಬೇಸಿಗೆಗಾಲದಲ್ಲಿ ನಾನು ಆಗಲೇ ಹೇಳ್ದಲ್ಲ, ಆಹಾ ಎಷ್ಟು ಶೆಕೆ ಆಗ್ತಿತ್ತಪ್ಪ, ತಣ್ಣು ಬಿತ್ತು ಅಂತ ಹೇಳ್ತೀವಿ. ಆ ಒಂದು ಭಾವ ಈ ಒಂದು ವಚನ ಭಾಗದಲ್ಲಿ ಬಂದಿದೆ. ತಂಗಾಳಿ ಬೀಸಿದಾಗ ಆಮೇಲೆ ದಾರಿ ಹೋಗ್ಕರಿಗೆ ಎಷ್ಟೇ ದೂರದಲ್ಲಿರಲಿ ಒಂದು ಮಲ್ಲಿಗೆ ಗಿಡಿಗೆ ಎಲ್ಲೋ ಮಲ್ಲಿಗೆ ಗಿಡ ಇದೆಯಲ್ಲ, ಸಂಪಿಗೆ ಗಿಡ ಇದೆಯಲ್ಲ ಅಂದ್ಕೊಂಡು ಸಂತೋಷ ಪಟ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೆ ಎಲ್ಲ ಆಸ್ವಾದಿಸುವ ಗುಣ ರಸಿಕನಿಗೆ ಎಲ್ಲಿರುತ್ತೋ ಅದೆಲ್ಲ ಕಡೆ ಗಮನಿಸ್ತಾ ಹೋಗ್ಬೋದು. ಎಲ್ಲೋ ಇದೆ ಅಂತ ಹೇಳ್ತಾ ಇರ್ತೀವಿ. ಇಲ್ಲಿ ಕೆಂಪು ಕಮಲದ ಮುಡಿದುಕೊಂಡ ಮಲ್ಲಿಗೆಯನ್ನು ಲೇಪಿಸಿಕೊಂಡಂತಹ ಶ್ರೀಗಂಧದ ಕರ್ಪೂರ ಅವದೆಲ್ಲ ಡ್ರೆಸ್ಸಿಂಗು ಇವತ್ತಿನ ಬೇರೆ ಬೇರೆ ಥರ, ಇವಾಗಿನ್ನೂ ಅದಕ್ಕೆಲ್ಲ ಮಿಕ್ಸ್ ಮಾಡಿರ್ತಾರೆ. ಆದ್ರೂ ಇವಕ್ಕೆ ಹೆಸರುಗಳೆಲ್ಲ ಸ್ಟೈಲಾಗಿರೋದು ಕೊಟ್ಟಿರ್ತಾರೆ, ಅದಕ್ಕೆ ನಮಗೆ ಗೊತ್ತಾಗಲ್ಲ ಅಷ್ಟೇ. ಒಟ್ಟಿನಲ್ಲಿ ಶ್ರೀಗಂಧದ ಬಳಕೆಯೂ ಇರುತ್ತೆ, ಮತ್ತು ಮಲ್ಲಿಗೆದು ಎಲ್ಲ ರೋಸಿದು ಎಲ್ಲನೂ ಇರುತ್ತೆ, ಎಲ್ಲ ಥರದ್ದು ಬರುತ್ತೆ. ಪ್ರಸಾಧನಗಳನ್ನು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಬಳಸ್ಕೊಂಡು ತಮ್ಮಿಂದ ಬೇರೆಯವರಿಗೆ ಹೆಚ್ಚು ಸಂತೋಷ ಕೊಡುವಂತಹ ಸಂದರ್ಭಗಳಲ್ಲಿ ಮಾಡುವಂಥದ್ದು ಇದೆಲ್ಲ ನಾವು ಗಮನಿಸ್ಬೋದು. ಸೌಂದರ್ಯ ಸಾಧನಗಳು ಅಂತ ಹೇಳಬೇಕಾಗುತ್ತೆ. ಅದನ್ನೆಲ್ಲ ಬಳಕೆ ಮಾಡಿದ್ದು ಆ ಕಾಲದಲ್ಲೇ ಇತ್ತು. ಹಣೆಗೆ ಕಸ್ತೂರಿ ಇಟ್ಕೊಂಡಿದ್ದು, ಪರಿಮಳ, ಇವನ್ನೆಲ್ಲ ತೋಟವನ್ನು ನೋಡಿಕೊಂಡು ಪುಷ್ಪಬಾಣ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವನು ಹೋಗಬೇಕು ಅಂತ ತೀರ್ಮಾನ ಮಾಡ್ದ ಅನ್ನೋದಕ್ಕೆ ಒಂದು ಕಂದ ಪದ್ಯವನ್ನು ಕವಿ ಬೆಳೆಸ್ಬಿಟ್ಟಿದ್ದಾನೆ. ಅದನ್ನು ಕೇಳಿ. ಜಡಿವ ಪಡಿಯರ 71 ಜಡಿವ ಪಡಿಯರ
ಸೊಗೈಪ ನುಡಿಕಾರರ ಮೇಳದ ಸುಗಳ ಮೆಲ್ಲನೆ ಕೈಗೊಡುವ ಸೊಬಗೆಯರ ನೆರವಿಗಳ ಒಡನೆ ಎಳ್ದಂ ಬನಮನ್ ಒಸೆದು ನೋಳ್ಪ ಉಜ್ಜುಗದಿಂ ಬನಮನ್ ಒಸೆದು ನೋಳ್ಪ ಉಜ್ಜುಗದಿಂ ಜಡಿವ ಪಡಿಯರರ ಸೊಗೈಪ ನುಡಿಕಾರರ ಮೇಳದರ ಸುಗಳ ಮೆಲ್ಲನೆ ಕೈಗೂಡುವ ಸೊಬಗೆಯರ ನೆರವಿಗಳ ಒಡನೆ ಎಳ್ದಂ. ಮೇಡಮ್ ಅನ್ವಯ ಕ್ರಮದಲ್ಲಿ ಓದಿದ್ರು, ನೀವು ಅಬ್ಸರ್ವ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ಈಗ ಗದರುತ್ತಾ ಇರುವಂತಹ ಪ್ರತಿಹಾರಿಗಳು, ಸೊಗಸಾದ ಮಾತುಗಾರರು, ಮಿತ್ರರಾಜರು ಎಲ್ಲರೂ ಕೈ ಹಿಡಿದು ಚೆಲುವೆಯನ್ನು ಸಮೂಹದೊಡನೆ ಎಲ್ಲರ ಜೊತೆಲೂ ತೋಟನ ನೋಡಲೇಬೇಕು ಅಂತ ಜಟ್ ಅಂತ ಕೂತಿದ್ದವನು ಎದ್ದೇ ಬಿಟ್ಟ, ತೋಟದ ಕಡೆಗೆ ಹೊರಟ ಅನ್ನೋದು ಈ ಪದ್ಯದ ಭಾವಾರ್ಥವಾಗಿದೆ. ಇದೀಗ 79ನೇ ಪದ್ಯಕ್ಕೆ ಅಲ್ಲಿ ಎಲ್ಲರೂ ಆಗಾಳಿಯ ಬೆಲ್ಸೋಕಿಂದ ಆಗಳೆ ಬೆಮರುವೊಡನೆ ಬೆಳೆದ ಸೇದೆಯದು ಎತ್ತಂಪೋಗೆ ಆಗಾಳಿಯ ಮೆಲ್ಸೋಕಿಂದ ಬೆಮರುವೊಡನೆ ಬೆಳೆದ ಸೇದೆಯದು ಎತ್ತಂಪೋಗೆ ನಲವಿಂದೆ ಒಕ್ಕಂ ಬೇಗದೆ ಪಡಿಯರರ ಜಡಿಪಂ ಎಡೆಗೊಳೆ ಬನಮಂ ಬೇಗದೆ ಒಕ್ಕಂ ಎಲ್ಲ ನೋಡಿ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಬೆವರೋದು ಜಾಸ್ತಿ. ಹಾಗೆ ಬೆವರ್ತಾ ಇರುವಾಗ ಮೃದುವಾದಂತಹ ಸ್ಪರ್ಶ ಆದಾಗ ಎಷ್ಟು ಸಂತೋಷ ಆಗುತ್ತೆ. ತುಂಬ ಬಯಕೆ ಆದಾಗ ತಣ್ಣನೆ ನೀರು ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ಹರಿಶ್ಚಂದ್ರ ಕಾವ್ಯದಲ್ಲೂ ಎಲ್ಲ ನೋಡಿದ್ದೀರಾ, ಅಲ್ಲೆಲ್ಲ ಅವರು ಬಲತಿಯರ ಸಂಭಾಷಣೆಯಲ್ಲಿ ಬರುತ್ತೆ, ನೀನು ಈಗ ತುಪ್ಪ ಕೊಟ್ಟರೆ ಅದನ್ನ ಕೊಡ್ಬೇಕಾದ್ ಕೊಡಲಿಲ್ಲ ಅಂತ ಹೇಳ್ತಾ. ಹಾಗೆ ಇಲ್ಲಿ ಮೃದು ಸ್ಪರ್ಶವಾದಾಗ ಬೆವರಿನ ಆಯಾಸ ಹೊರಟೋಯ್ತಂತೆ ನನಗೆ. ಪ್ರತಿಹಾರಿಗಳ ಆರ್ಭಟಗಳಿದ್ರೂ ಕೂಡ ಅವರಿಗೆ ತೋಟಕ್ಕೆ ಹೋಗಬೇಕು ಅಂತ ತುಂಬ ಸಂತೋಷ ಆಯ್ತಂತೆ. ತೋಟದಲ್ಲಿ ಎಂಥವ್ರಿಗಾದರೂ ತುಂಬ ಸಂತೋಷ ಆಗುತ್ತೆ. ತೋಟನ ನೋಡಿರ್ತಾರೆ, ಆದರೆ ಅವರೇ ಬೆಳೆಸಿರ್ತಾರೆ ನೋಡಿ, ಅವರಿಗೆ ಅದ್ರ ಮೇಲೆ ಅಪಾರವಾದ ಪ್ರೀತಿ ಇರುತ್ತೆ. ನನಗೆ ನಮ್ಮ ತಾತ ತೋಟ ಮಾಡಿದ್ರು, ಆದರೆ ನಮ್ಗೆ ಉಳಿಸ್ಕೊಳ್ಳೋ ಭಾಗ್ಯ ಇರಲಿಲ್ಲ ಅಷ್ಟೇ. ಹಾಗಾಗಿ ನಾನು ತೋಟದ ಎಲ್ಲ ಒಂದು ಅನುಭವಗಳು ನನಗೆ ಚೆನ್ನಾಗಿದೆ. ತುಂಬ ಅದನ್ನು ಪ್ರೀತಿಸ್ತಿದ್ದವಳು ನಾನು. ನಮ್ಗಳಿಗಾಗಿಂತ ನಮ್ಮ ಕನಕಾಂಬರಿ ಹೂವಿನ ಸಾಲು, ಆಮೇಲೆ ನಾವು ಹುಟ್ಟಿದಬ್ಬಕ್ಕೊಂದು ಅಂತ ಒಂದೊಂದು ತೆಂಗಿನ ಮರಗಳು, ಎತ್ತರ ಕೆಳಗಿದ್ದು ಅಡಿಕೆ ಮರಗಳು, ವಿಳ್ಳೆದೆಲೆ, ಇವೆಲ್ಲವನ್ನು ನಾವು ಇನ್ನೂ ಮರಿಲಾರು. ಚಕ್ಕೋತ ಹಣ್ಣಂತೂ ತುಂಬ ಚೆನ್ನಾಗಿತ್ತು. ಒಂದು ಎಳ್ನೀರು ಕುಡಿಯೋಕ್ಕೆ ಆಗ್ತಾನೇ ಇರಲಿಲ್ಲ. ಇವತ್ತು ರೋಡ್ನಲ್ಲಿರೋ 4 ಕುಡಿದ್ರೂ ಒಂದು ಲೋಟ ನಿಲ್ಸಿಕ್ಕಲ್ಲ, ಅಂತಹ ಪರಿಸ್ಥಿತಿ. ಹಾಗೆ ಆ ತೋಟದ ಒಂದು ಸ್ವಂತಕ್ಕೆ ಇದ್ದಾಗ, ಅನುಭವಿಸಿದಾಗ ಅದರ ಆನಂದನೇ ಆನಂದ. ಅದು ಎಷ್ಟು ಹೇಳಿದ್ರು ಸಾಲದು. ಅಂತಹ ಒಂದು ಸುಂದರವಾದ ಬನಕ್ಕೆ ಈ ನನ್ನಿ ರಾಜ ಹೊಕ್ಕದ ಅಂತ ಕೇಳಿದ್ದೀರಾ. ಇದೀಗ ಒಂದು ತೋಟದ ವರ್ಣನೆ ತುಂಬ ಸುಂದರವಾಗಿದೆ, ಕೇಳಿ. ಪದ್ಯ 80. ಎಸೆವ ಅಲರ್ಗೊಂಚಲಂ ತಳೆದ ಮಲ್ಲಿಗೆ ಪೂವಿನ ಸಂತೆ ಕೊಂಬಿನಿಮ್ಮಿಸುಗುವ ಮಾಮರಂ ಪಸರ ಮಾಳಿಗೆ ಮಾಡಿದ ತೋರವೆಟ್ಟುಗಳು ಹೊಸಮನೆ ಸುತ್ತಲೂ ಬಳಸಿ ಪರ್ವಿದ ಕೇದಗೆ ಪಚ್ಚೆವಾಗಲೆಂಬ
ಎಸಗಮನಾಳ್ದು ಹೂಗಣೆಯ ನಿರ್ಪ ಪೋವಿಲ್ಗೆ ಎಣೆಯಾದುದು ಆವನಂ ಅಂತ ಗುರುತಿಸ್ತೀರಾ ಅನ್ಕೊಂಡು ಕೇಳಿದಷ್ಟೆ. ಬಾಲ್ಮುರಳಿಗೆ ಆ ಹಾಡನ್ನ ಅಭೇರಿ ರಾಗದ ಒಂದು ಪ್ರಸ್ತುತಿ ಇತ್ತು, ಕೇಳಿದಿರ. ತುಂಬ ಸುಂದರವಾದಂತಹ ಸೌಂದರ್ಯ ಹೆಚ್ಚಾದಂತಹ ಸಂದರ್ಭದಲ್ಲಿ ನೀವು ಇಲ್ಲಿ ಗಮನಿಸಿದ್ದೀರ. ಕವಿ ಇದಕ್ಕೂ ಕೂಡ ಚಂಪಕ ಮಾಲಾವೃತ್ತವನ್ನೇ ಬಳಸಿರೋದು ಹೆಚ್ಚುಗಾರಿಕೆ ಕಾಣಿಸ್ತಾ ಇದೆ. ಅಂದರೆ ಇಡೀ ಒಂದು ಮಾವಿನ ಮರವನ್ನು ವಸಂತ ಕಾಲದಲ್ಲಿ ಹೂವು ಗೊಂಚಲುಗಳಿಂದ ತುಂಬಿರುವಾಗ ನೀವು ಜ್ಞಾಪಿಸ್ಕೊಳ್ಬೇಕು. ಶೋಭಿಸ್ತಾ ಇದೆ ಹೂವು ಗೊಂಚಲುಗಳಿಂದ. ಆಮೇಲೆ ತೋಟ ಅಂದಮೇಲೆ ಬರೀ ಮಾವಿನ ಮರನೇ ಏನು ಬೇಕಿಲ್ಲ, ಬೇರೆದು ಎಲ್ಲ ಇರ್ಬೋದಲ್ಲ. ಮಲ್ಲಿಗೆನ ಹೂವಿನ ಸಂತೆ. ಆ ಕಾಲದಲ್ಲಿ ನೀವು ತುಂಬ ಗೊಬ್ಬರ ಹಾಕ್ಬಿಡಿ ಹೂವನ್ನ ಬಿಡ್ಸೋಕ್ಕೆ ಸುತ್ತೋದ್ಬಿಡ್ತೀವಿ. ನಾವು ಪ್ರಕೃತಿ ಮುಂದೆ ಸೋಲ್ತೀವಿ, ಗೆಲ್ಲಕ್ಕಾಗೋದೇ ಇಲ್ಲ. ಒಂದು ಕಾಲದಲ್ಲಿ ನಾನು ಅನ್ಕೋತಿದ್ದೆ, ಬಿಡ್ದವ್ರು ಒಂದು ಮಗ್ಗಿಲ್ದಿದ್ದೆ ಬಿಡಿಸ್ಬಿಡ್ತೀನಪ್ಪ ನಾನು ಅಂತ. ಖಂಡಿತ ಆ ಮಾತನ್ನು ನಾವು ಒಪ್ಪಕ್ಕಾಗಲ್ಲ, ಸಾಧ್ಯ ಇಲ್ಲ. ನಾವು ಪ್ರಕೃತಿ ಮುಂದೆ ಸೋಲ್ಲೇಬೇಕು. ಹೂವಿನ ಸಂತೆ ಮತ್ತು ಮಾವಿನ ಮರ ಹೇಗೆ ಹೇಳಿದ್ದಾರೆ ಅಂದರೆ, ಒಂಥರ ಚಪ್ಪರ ಥರ ಮಾಳಿಗೆ ಹಾಕ್ಬಿಟ್ಟಿದೆಯಂತೆ, ಎಲ್ಲ ಕಡೆ ಹರಡ್ಕೊಂಡಿರ್ತಾವೆ ಪೆಸರಾದ ಮಾಳಿಗೆ. ಆಮೇಲೆ ಒಂದು ರೀತಿ ಮಕ್ಕಳುಗಳೆಲ್ಲ ಆಟ ಆಡೋಕ್ಕೆ ಕ್ರೀಡಾ ಶೈಲಿಗಳು ಅಲ್ಲೆಲ್ಲ ನಿರ್ಮಾಣ ಆಗ್ಬಿಟ್ಟಿದೆಯಂತೆ ಆ ತೋಟದಲ್ಲಿ. ಆ ನೆರಳಲ್ಲಿ ಮಕ್ಕಳು ಎಷ್ಟೊತ್ತು ಬೇಕಾದ್ರೆ ಬೆಳಗಿನ ಚಂದ ತನಕ ಆಟ ಆಡ್ತಿದ್ರು. ಬೆಟ್ಟಗಳು ಅಲ್ಲಲ್ಲಿ ಆಟ ಆಡಲಿಕ್ಕೆಲ್ಲ, ಶೈಲ ಅಂದರೆ ಬೆಟ್ಟೆ, ಇವುಗಳನ್ನೆಲ್ಲ ಮಾಡಿದರು. ಅಲ್ಲಲ್ಲೇ ಮನೆಗಳು ಕೂಡ ಇತ್ತು ಇಳಕ್ಕೆ, ಅಂದರೆ 10 ಥರ. ಹೌದು. ಆಮೇಲೆ ಕಾಂಪೌಂಡಿಗೆ ಏನು ಹೇಳಿದ್ದಾರೆ, ಕೇರಿಗೆ ಪ್ರಾಕಾರ ಅಂತ. ಇವತ್ತು ಕೇರಿಗೆ ಹೂವೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಇನ್ನು ಆ ಪ್ರಾಕಾರಗಳನ್ನು ಅದರಿಂದ ನೆಟ್ಟಿದ್ದು ಅಂದರೆ, ಈಗ ಆರ್ಟಿಫಿಷಿಯಲ್ ಅದೆಂಥದ್ದು ಇಟ್ಟಿಟ್ಟು ತರ್ತಾರೆ, ಅದನ್ನು ಮನೆಯಿಂದ ನೆಟ್ಟಿ ಬೆಳೆಸ್ತಿರ್ತಾರೆ. ಅದು ಸ್ವಲ್ಪ ಓದೋದಕ್ಕೆ ಕಾಣಿಸುತ್ತೆ. ಆದರೂ ಕೂಡ ಎಷ್ಟೋ ಜನ ಮಕ್ಕಳಿಗೆ ಇವತ್ತಿಗೆ ಕೇದಿಗೆ ಹೂವು ಹೇಗೆ ಬಿಡುತ್ತೆ ಅದ್ರ ಮತ್ತೆ ನಮ್ಮಲ್ಲೆಲ್ಲ ಹಿಂದೆ ಕಟ್ಟಿ ಕಾರ್ಡಲ್ಲೆಲ್ಲ ಸುತ್ತ ಹೊಲಿದು ಇಷ್ಟಿಷ್ಟಗಳ ಹೂ ಮಾಡಿ 3 ದಿವಸ ಮುಟ್ಕೋತಾ ಇದ್ವಿ, ಅದು ಎಲ್ರಿ ಒಣಗದೆ ಇರಲಿ ಅಂತ. ಈಗ ಅವೆಲ್ಲ ಏನು ಕೂಡ ನಾವು ಪಟ್ಟಂಥ ಸಂತೋಷ ನಮ್ಮ ಮಕ್ಕಳಿಗೆ ಇಲ್ವಲ್ಲ ಅಂತ ವ್ಯಥೆ ಪಡೋ ಹಂಗಾಗ್ಬಿಡ್ತೀವಿ. ಒಟ್ಟಿನಲ್ಲಿ ಆ ಕೇದಿಗೆ ಶೊಂದು ಪುಷ್ಪವಾಣ ಏನಂತ ಹೇಳಿದ್ದಾನೆ ಅಂದರೆ, ಈ ತೋಟ ಒಂದೇ ಒಂದು ತೋಟ ಪುಷ್ಪಬಾಣ ವಾಸವಾಗಿರುವ ಪಟ್ಟಣಕ್ಕೆ ಸಮ ಅಂತ ಹೇಳಿದ್ದಾನೆ. ಅಂದರೆ ಇಡೀ ಪಟ್ಟಣಕ್ಕೆ ಆ ಒಂದು ತೋಟವನ್ನು ಸಮನಾಗಿ ಹೇಳಿದ್ದಾನೆ ಕವಿ. ಅಷ್ಟು ಶೋಭಾಯಮಾನವಾಗಿತ್ತು ಅಂತ ಹೇಳಿದ್ದಾರೆ. 88 ವಚನಕ್ಕೆ ಮುಂದೆ ಎಂದು ಮುನ್ನಮಿ 88 ಎಂದು ಮುನ್ನಂ ಈ ಬನಂ ಪಟ್ಟಣದಂತೆ ಇರ್ಪುದೆಂದು ನುಡಿದ ನುಡಿಯಂ ಪರಿವಿಡಿಯಂ ನನ್ನಿ ಮಾಡಿದೆ ಎಂದು ತೊನೆಯುತ್ತ ಕಿರಿದೆಡೆಯಂ ಹೋಗೆ ಹೋಗೆ. ಅಂದರೆ ಈ ಒಂದು ಬನ ಏನಿದೆ ಪಟ್ಟಣದಂತಿದೆ ಅಂತ ಹೇಳಿ, ನಿಜವಾಗೂ ಅಂತ ಹೇಳಿ ಅತ್ಯಂತ ನಡೆದುತ್ತಾ ನಿಜವಾಗಿ ಕೂಡ ಇದು ಆ ಪಟ್ಟಣದಕ್ಕೆ ಇದೆ ಅಂತ ಹೇಳಿ ಮಾತಾಡಿಕೊಂಡು ಮುಂದೆ ಹೋದರು. ಮುಂದೆ ಹೋದಾಗ 89 ಪದ್ಯ. ಕನರ್ಗೊನರಿಕೆ ನೊಂದಳಿರ ಬಾಳ್ವನೇ ಕೆಂದಳಿರ್ ಇರ್ಪ ಬೀಡು ಬಲ್ವನೆಯ ಪೊದರ್ ಮುಗುಳ್ನನೆಯ ಪೆರ್ಮನೆ ಮೊಗ್ಗೆಯ ತಾಣಂ ಅಚ್ಚ ಹೂವಿನ ನೆಲೆಯೇ ಸುಣ್ಣಗಾಯ ಬಲುಗಾಯ ಪೊಳಲ್ ನಸುದೋರೆ ಬಣ್ಣ ತಾಯ್ವನೇ ಹೊಸ ಬಣ್ಣ ಗೊತ್ತಿದು ಎನೆ ಕಣ್ಗೆ ಸೆದಿರ್ದುದು ಅದೊಂದು ಮಾಮರಂ. ಆಗಲೇ ಹೇಳಿದ್ನಲ್ಲ, ಮಾವಿನ ಮರದ
ವರ್ಣನೆ, ಇಡೀ ಪದ್ಯ ಪೂರ್ತಿ ಅದೇ ಇರೋದು. ಇಲ್ಲಿ ಕನರ್ಗೊನರಿಕೆ ಅಂತ ಬಳಸಿದ್ದಾರೆ. ಇದು ಕೂಡ ಚಂಪಕಮಾಲ ವೃತ್ತನೆ. ಇಲ್ಲಿ ಶಿಥಿಲದಿತ್ವದ ಬಳಕೆ ಆಗಿದೆ, ಅದನ್ನು ಕೂಡ ಗಮನಿಸಬೇಕಾಗುತ್ತೆ ನೀವು ಛಂದಸ್ಸಿನ ವಿಚಾರ ಬಂದಾಗ. ಇಲ್ಲಿ ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದೆ ನೋಡಿ, ಕಚ್ಕಟ್ಟೆಕಾಯಿ ಅಂತ. ಪುಟ್ಟ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಇಷ್ಟಿಟ್ಟೇ ಇದ್ರೂ ಅದನ್ನು ಕಿತ್ಕೊಂಡು ತಿನ್ನಬೇಕು ಅನ್ನೋ ಆಸೆ ಉಂಟಾಗುತ್ತೆ. ಅದು ಕೂಡ ಆ ಸಂದರ್ಭದಲ್ಲೇ ಬರೋದು. ವಸಂತ ಕಾಲದ ಮಾವಿನ ಮರದಲ್ಲಿ ಕಸ್ಕಾದ ಕೊನರುಗಳು, ನುಣುಪಾದ ಪಲ್ಲವಗಳ ತವರು, ಕೆಂಪಾದ ತರಿರುಗಳ ಮನೆ ಆಗಿತ್ತದು. ಮತ್ತು ಬಲಿತ ಮೊಗ್ಗುಗಳ ಹೊರು, ಕೆಲವೆಲ್ಲ ದಪ್ಪದು, ಕೆಲವೆಲ್ಲ ಪುಟ್ಟದು ಎಲ್ಲ ನೋಡ್ಬೋದು. ಈ ಆಧುನಿಕ ಸಾಹಿತ್ಯದಲ್ಲಿ ವಸಂತ ಕೃಷ್ಣಗೀನ ಇನ್ಯಾರೋ ಒಬ್ಬರು ಬರೆದಿದ್ದಾರಪ್ಪ, ಅದೇನೋ ಹೆಸರು ಬರ್ತೋಯ್ತು, ಅವರು ಒಂದು ಮಾಡಿದ್ದಾರೆ, ಅದು ಚೆನ್ನಾಗಿದೆ. ನಾನು ಒಂದು ಪುಸ್ತಕದಲ್ಲಿ ಅದನ್ನು ಲಿಪಿಲತೆ ಅಂತ ಹೇಳಿ, ನೀವು ಗಮಕ ಪುಸ್ತಕದಲ್ಲೂ ಅದೆಲ್ಲೋ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಕಂಡಿದ್ದಾಗಿತ್ತು. ಲಿಪಿಲತೆ ಅಂತ ಹೇಳಿ ಅಕ್ಷರಗಳಿಗೆಲ್ಲ ಒಂದು ಬಳ್ಳಿ ಅಂತ ಹೇಳಿ ಡಿ ಎಸ್ ಕರ್ಕಿಯವರದ ಒಂದು ಕವನದಲ್ಲಿ ಇಡೀ ನಮ್ಮ ವರ್ಣಮಾಲೆ ಅಕ್ಷರಗಳು ಹೇಗಿದೆ ಅಂತ ವರ್ಣಿಸಿದ್ದಾರೆ. ಅವರು ತುಂಬ ಚೆನ್ನಾಗಿದೆ. ಗಾಂಧ್ರೇನು, ಗೀಂದ್ರೇನು, ಅಮ್ಮನ್ನದು ಹೇಗಿದೆ ಅಂತ ಹೇಳಿ ಇಡೀ ಪದ್ಯವನ್ನೇ ಲಿಪಿ ಅಕ್ಷರಗಳನ್ನು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ಲಿಪಿ ಲತೆ ಅಂತ ಹೇಳಿ ಆ ಪದ್ಯದ ಟೈಟ್ಲು ಭಾಳ ಚೆನ್ನಾಗಿದೆ. ಅದ್ರ ಪ್ರೇರಣೆಯಾಗಿ ನಾನು ಏನೋ ಒಂಚೂರು ಬರೆದಿದ್ದೆ. ಇಲ್ಲಿ ಹಾಗೆ ಆ ಮೊಗ್ಗು, ಕಾಯಿ ಮೊಗ್ಗು, ದಪ್ಪ ಮೊಗ್ಗು, ಸಣ್ಣ ಮೊಗ್ಗು, ಇದು ನಾಡಿದ್ಗರಳತ್ತೆ, ಇದು ನಾಡಗರಳತ್ತೆ ಅಂತೆಲ್ಲ ನಾವು ನೋಡ್ತೀವಲ್ಲ, ಹಾಗೆ ಇಲ್ಲಿ ಸಣ್ಣ ಕಾಯಿ, ಬಲಿತ ಕಾಯಿ, ಹೂಗಳು ಇವೆಲ್ಲ ಇತ್ತು. ಆಮೇಲೆ ದೋರೆ ಆದ ಹಣ್ಣುಗಳು. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ದೋರೆ ಹಣ್ಣು ತಂದ್ಬಿಟ್ಟು ಜಿಡ್ಡು ಮಾಡೋಕ್ಕಾಗಲಿಲ್ಲ ಅಂತ ಲಂಗದವ್ರಿಗೆ ಇಟ್ಕೊಂಡು ಎಂಜಲ್ ಕಟ್ಬಿಟ್ಟು ಇದು ಎಂಜಲ್ ಆಗಲಿಲ್ಲ ಅಂತ ಅಂತ ಕೊಟ್ಟು ಅಂತ ತಿನ್ನೋದು ಇವೆಲ್ಲ ಕಾಗೆ ಎಂದ್ಲು, ಅವೆಲ್ಲ ಇನ್ನೂ ನೆನಪು ಮಾಡ್ಕೊಳ್ಳೋ ಅಂತಹ ಒಂದು ಸನ್ನಿವೇಶ ಈ ಮಾವಿನ ಮರದ. ಅಂದರೆ ಈಗ ಮಾವಿನ ಮರ ಸಿಗದೆ ಹೋದ್ರು ಸೀಬೆಕಾಯಿ ಗಿಡ ಸಿಗುತ್ತೆ. ಸೀಬೆ ಗಿಡದಲ್ಲಿ ನೀವು ಸ್ವಲ್ಪ ಈ ಆಟಗಳೆಲ್ಲ ಮಾಡಲಿಕ್ಕೆ ಇನ್ನೂ ಸಾಧ್ಯತೆ ಇದೆ. ದೋರೆ ಅದನ್ನು ಸೀಬೆ ಹಣ್ಣಂತೂ ಹಣ್ಣಾಗ ತಿನ್ನಕ್ಕೆ ಚೆನ್ನಾಗಿಲ್ಲ, ಸ್ವಲ್ಪ ಕಾಯಾಗಿದ್ದಾಗಲೇ ತಿನ್ನಕ್ಕೆ ಚೆನ್ನಾಗಿ. ಆ ಒಂದು ಸಿರಿ ಸಂತೋಷ ಎಲ್ಲ ತೋಟಗಳಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಅದು ಈ ವಸಂತಾಗಮನವಾದಾಗ ಮಾತ್ರ ಆ ಸೌಂದರ್ಯವನ್ನು ಸವಿದೆ ಕನ್ನಡಿಗರು ಇರಬಾರ್ದು, ಎಲ್ಲಿಗೆಯೋ ಅಲ್ಲಿ ನಿಂತ್ಕೊಂಡು ನೋಡಿ ಸಂತೋಷ ಪಡಬೇಕು ಅಂತ ಹೇಳ್ತಿದ್ದೀನಿ. ನಾನಂತೂ ಮಾವಿನ ತೋಟಕ್ಕೆ ಹೋಗಿ ಮಾವಿನಕಾಯಿ ಬೇಕಾದಷ್ಟು ಕಿತ್ಕೊಂಡ್ಬಂದು ನಮ್ಮ ತಾತನ ಹತ್ರ ಚೆನ್ನಾಗಿ ಗೇಟ್ಸ್ ತಿಂದು, ಆಮೇಲೆ ನಮ್ಮ ಅಜ್ಜಿ ಮಾತ್ರ ಅವರಿಗೆ ಉಪ್ಪಿನಕಾಯಿ ಸಿಕ್ತು ಅಂತ ಸಂತೋಷ ಆಗಿ ಅಡುಗೆ ಮನೆಗೆ ಕರ್ಕೊಂಡೋಗಿ ನನ್ನ ಪ್ರೀತಿಯಿಂದ ಮಾತಾಡಿಸಿದ್ದು. ಇದು ನಾನು ಎಂದೂ ಮರೆಯಲ್ಲ. ಮಾವಿನ ತೋಪಿನ ಚೆನ್ನಾಗಿ ಇಟ್ಕಾಯಿ ಕಿತ್ಕೊಂಡ್ಬಂದಿದ್ದೆ ನಾನು, ಆ ತೋಪಿಗೆ ಹೋಗ್ಬಿಟ್ಟಿದ್ದು. ಇವೆಲ್ಲ ನಮ್ಮ ಬಾಲ್ಯದ ದಿನಗಳ ನೆನಪು. ಇದೀಗ ಮುಂದೆ ಕೇಳಿ, ತುಂಬ ಚೆನ್ನಾಗಿದೆ. 90 ಪದ್ಯ. ಮೊರೆಯದ ತುಂಬಿಯಂ ಕುರುಳ ಸಂದಡಿ ಸೋಲಿಸೆ ಜಕ್ಕವಕ್ಕಿಯಂ ಪರಿವಡೆದಿರ್ದ ತೋರ ಮೊಲೆ ಬಗ್ಗಿಸೆ ನೈದಿಲಂ ಎಯ್ದೆ ಕಣ್ಮಲರ್ ಕೊರಗಿಸೆ ನಾಡೆ ಕೆಂದಳಿರನ್ ಓವದೆ ಕೆಂದಳ ಮಿಕ್ಕಿ ಮೆಟ್ಟೆ ಮಾಮರದಡಿಯಲ್ಲಿ ನಿಂದ ಬನವೆಣ್ಣೆನಿ ಬಂದದಿನ್ ಒರ್ವಳ್ ಒಪ್ಪಿದಳ್. ಇಲ್ಲಿ ಮಾವಿನ ಮರದ, ಇಷ್ಟು ಸುಂದರವಾದ ಮಾವಿನ ಮರದ ವರ್ಣನೆ ಕೇಳಿದ್ರಲ್ಲ, ಆ ಕನಸಿನಲ್ಲಿ ಅಷ್ಟೇ ಅಲ್ಲ, ಅದ್ರ ಕೆಳಗಡೆ ಒಬ್ಬಳು ವನಿತೆಯನ್ನು ಕಂಡುಬಿಟ್ರು. ಕನಸಿನ ರಾಣಿ ಪ್ರತ್ಯಕ್ಷವಾಗಿ ಕಂಡಾಗ ಎಷ್ಟು ಸಂತೋಷ ಆಗ್ಬೋದು, ಎಷ್ಟು ಸಂತೋಷ ಆಗ್ಬೋದು. ದುಂಬಿಗಳು ಗುಂಜಾರವ ಮಾಡ್ತಾ ಇದೆಯಂತೆ, ಶಬ್ದ ಮಾಡ್ತಾ ಇದೆಯಂತೆ. ಸಾಮಾನ್ಯವಾಗಿ ದುಂಬಿಗಳನ್ನು ಕಪ್ಪು ಕೂದಲಿಗೆ ಹೊಲಿಸೋದು ಜಾಸ್ತಿ, ಅಂದರೆ ಯೌವನಸ್ಥೆ ಅವರು. 16 ವರ್ಷದ ಷೋಡಶಿ ಕೊಡಿ. ಇಂತಹ ಷೋಡಶಿನ ಕವಿ ಯಾವ ವರ್ಣನೆ ಮಾಡದೆ ಬಿಡ್ತಾನೆ, ಇಡೀ ಶರೀರದ ಎಲ್ಲ ಅಂಗಾಂಗಗಳನ್ನು ವರ್ಣಿಸಿಟ್ಟು ಬಿಡ್ತಾನೆ. ಅವಳ ಕೂದಲುಗಳನ್ನು ವರ್ಣಿಸಿದ್ದಾನೆ, ಎಲ್ಲ ವರ್ಣಿಸ್ಬಿಟ್ಟಿದ್ದಾನೆ.
ಚಕ್ರವಾಕ ಪಕ್ಷಿಗಳಿಗೆ ಹೋಲಿಕೆ ಮಾಡಿದ್ದಾರೆ. ಜಕ್ಕ ವಕ್ಕಿ ಅನ್ನೋ ತದ್ಭವ ರೂಪವನ್ನು ಕವಿ ಬಳಸಿರೋದು ಇಲ್ಲಿ ವಿಶೇಷವಾದದ್ದು. ಮತ್ತು ಅವಳ ಕಣ್ಣುಗಳು ಕೆಂದರಳಿಗೆ ಹೋಲ್ತಾ ಇತ್ತಂತೆ. ಕೈಗಳು ಬಿಸಿ ರಕ್ತ ಪೋಷಿಸ್ತಾ ಇರೋದು ಯಂಗ್ಸ್ಟರ್ಸು. ನಮ್ಮ ಮುದ್ರತಿ ಕೈಯೆಲ್ಲ ಕಪ್ಪಾಗಿ ಸೌದು ಕಿವುದು ಉಪ್ಪತ್ತು ಏನೂ ಆಗಿಲ್ಲ. ಎಲ್ಲ ಚಿಕ್ಕ ವಯಸ್ಸಿನಲ್ಲಿ ಅವರು ಎಷ್ಟು ಸುಂದರವಾಗಿರ್ತಾರೆ ಅನ್ನೋದನ್ನು ಕವಿ ಎಲ್ಲೂ ಬಿಟ್ಟಿಲ್ಲ, ಎಲ್ಲ ವರ್ಣಿಸ್ಬಿಟ್ಟಿದ್ದಾಳೆ. ಇಂತಹ ಸುಂದರಿಯನ್ನು ನೋಡಿ ಏನನ್ನಿಸ್ತು? ಅದೇ ಕರಮೆಸೆವರೂಪು ಕಣ್ಣಚ್ಚರಿಯಂ ಪುಟ್ಟಿಸಿದುದೋ ಈಗ ಯಾವಳ ನೆಲದೊಳ್ ಪಿರಿದುಂ ಮಾನಸಿಯರ್ಗೆ ಈ ಪರಿಚಲ್ವು ಇನಿತುಂಟೆ ಸಕ್ಕದಾಗೆ ದಿಡದಿಂ. ಅಂದರೆ ತುಂಬ ಆ ರೂಪವನ್ನು ಕಂಡು ಆಶ್ಚರ್ಯವನ್ನು ಉಂಟು ಮಾಡಿತು. ಆಶ್ಚರ್ಯಭರಿತವಾದಂತಹ ಸುಂದರಿಯನ್ನು ಕಂಡು ಅವನಲ್ಲಿ ಉದ್ಗಾರ ಉಂಟಾಗುತ್ತೆ. ಏನು ಉದ್ಗಾರ ಉಂಟಾಯಿತು? ಅಲ್ಲ, ಈ ಭೂಮಿನಲ್ಲಿ ಇವಳು ಯಾರು ಅಂತ ಪ್ರಶ್ನೆ ಅನ್ನಿಸ್ತು. ಅಲ್ಲ, ಮನುಷ್ಯರಿಗೆ ಈ ರೀತಿ ಸೌಂದರ್ಯ ಇರುವುದುಂಟೆ ಅಂತ ಪ್ರಶ್ನೆ. ಇವಳು ಇಲ್ಲಿಯವಳಲ್ಲ, ಸ್ವರ್ಗದವಳು ಇರಬೇಕು ಅಂತ. ಸ್ವರ್ಗದವಳೆ ನಿಶ್ಚಿತವಾಗಿ, ಇಲ್ಲಿಯವಳಾಗಿದ್ದರೆ ಇಷ್ಟು ಚೆನ್ನಾಗಿರ್ತಿರ್ಲಿಲ್ಲ ಅನ್ನೋ ಒಂದು ಭಾವವನ್ನು ಕವಿ ಇಲ್ಲಿ ಕೊಟ್ಟಿದ್ದಾನೆ. ಮುಂದೆ ಮಿಗೆ ಮುಂದಂ ಕಂಡವಾಲ್ ಇರ್ದಪುದು ಮಿಗೆ ಮುನ್ನಂ ಕಂಡವಾಲ್ ಇರ್ದಪುದು ಮಿಸುಗುವ ಈ ಬಾಳೆಯೂ ಈ ಕಾಲ್ಗಳ್ ಈ ಸಂಪಗೆಯೋ ಈ ನೇರಳ್ಗಳ್ ಈ ಬಾದರಿ ಬಿಡೆ ಮೊರೆವ ಈ ತುಂಬಿಯೋ ಈ ಕೊಂಚೆಯು ಈ ಮಲ್ಲಿಗೆಯು ಈ ತಣ್ಗಾಳಿಯು ಈ ಕೋಗಿಲೆಯ ಬಳಗಂ ಈ ಸೋಗೆಯು ಈ ಸೊಂಪಿನ ಇಮ್ಮಾವುಗಳು ಈ ಚೆನ್ನೈದಿಲೆ ಈ ಕೆಂದಳಿರ ತರುಗಲಿ ಈ ಅಂಚೆಯು ಈ ಕರುವುದೋಂಟಂ ಮಿಗೆ ಮುನ್ನಂ ಕಂಡವಾಲ್ ಇರ್ದಪುದು. ಅಲ್ಲ ಬಿದ್ದ ಮೊದಲೇ ಹೇಳಕ್ಕಾಗ್ತಿರ್ಲಿಲ್ಲ ಏನು ಅನ್ನೋ ಭಾವ. ನಿಜವಾಗ್ಲೂ ಅದನ್ನೇ ಇಲ್ಲಿ ಕೊಟ್ಟಿರೋದು, ಅದನ್ನೇ ನಾನು ನಿಮ್ಗೆ ಹೇಳಿದೆ. ಅಂದರೆ ಈ ತೋಟದ ವರ್ಣನೆ, ವನದ ವರ್ಣನೆ ಮಾಡ್ತಾ ಇರ್ಬೇಕಾದ್ರೆ ಕವಿ ಏನು ಹೇಳಿದ್ದಾನೆ, ಬಾಳೆ ಗಿಡ ಅಲ್ಲಾಡ್ತಾ ಇದೆ, ಮತ್ತು ಕಾಲುವೆಗಳು, ಸಂಪಿಗೆ, ನೇರಳೆ, ಪಾದರಿ. ಎಷ್ಟೋ ಜನಕ್ಕೆ ಪಾದರಿ ಹೂ ನೋಡದೇ ಇರೋರು ಇರ್ಬೋದು ಇಲ್ಲಿ ಇಟ್ಕೊಂಡಿದ್ರು. ನೋಡದೇ ಇರೋದಿದ್ದೀರಾ? ನೋಡಿ, ಈಗ ನೀಲಿ ಸ್ಫಟಿಕ ಹೂ ನೋಡಿದ್ದೀರಾ? ಆ ನೀಲಿ ಸ್ಫಟಿಕ ಹೂವು ಬತ್ತೋಗಿರ್ಬೇಕು. ಅಂದರೆ ಬೆಳಗ್ಗೆ ಬಿಡಿಸಿಟ್ಟರೆ ಸಾಯಂಕಾಲಕ್ಕೆ ಹೇಗಾಗಿರುತ್ತೆ ನೋಡಿ, ಸ್ವಲ್ಪ ಆ ಥರ ಹೋಲುತ್ತೆ. ಅಂದರೆ ಬಣ್ಣ ಚೇಂಜ್ ಆಗಿಬಿಟ್ಟಿರುತ್ತೆ, ಮತ್ತು ಥಿಕ್ನೆಸ್ ಜಾಸ್ತಿ ಇರುತ್ತೆ ಪಾದರಿ ಹೂವು. ಅದು ಬಿಡಿಸ್ದಾಗಲೇ ಕೊಳಕ ಕಾಣಿಸ್ತಿರುತ್ತೆ ನಿಮಗೆ, ಆದರೆ ಸುವಾಸನೆ ಮಾತ್ರ ಹೈಯೆಸ್ಟ್. ನಾವಿದ್ದ ಜಾಗದಲ್ಲಿ ಗರ್ಗೇಶ್ವರಿ ಅಂತ ಒಂದು ಊರಿತ್ತು, ಅಲ್ಲಿ ಅಲ್ಲಿಂದ ನಮಗೆ ಆ ಹೂವು ಬರೋದು. ನಾನು ತುಂಬ ಬಿಡ್ತಾಯಿತ್ತು, ಕಳಿಸ್ತಾಯಿದ್ರು ಆ ಪಾದರಿ ಹೂವನ್ನು ನೋಡಿದ್ದೀನಿ. ಆಮೇಲೆ ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ಸುರ್ಗಿ ಹೂವು ಕೂಡ ಗೊತ್ತಿಲ್ಲ. ಸುರ್ಗಿ ಹೂವು ಮರದ ಥರ ಬಿಡುತ್ತೆ,
ಮರದಲ್ಲೇ ಬಿಡುತ್ತೆ, ಬಿಳಿ ಹೂವು ಪುಟ್ಟದು. ಅದರ ಇದು ಎಸಳುಗಳು ಥಿಕ್ನೆಸ್ ಜಾಸ್ತಿ ಇರುತ್ತೆ. ಒಳಗಡೆ ಈ ಅಡಿಕೆಗೆ ಹಾಕ್ತಾರಲ್ಲ ಕೆಂಪು ಪೆಪರ್ಮೆಂಟ್ ಪುಟ್ಟದು, ಆ ಥರ ಕೆಂಪು ಎರಡೆರಡು ಪೆಪರ್ಮೆಂಟ್ ಥರ ಇರುತ್ತೆ. ಆಮೇಲೆ ಮಧ್ಯದಲ್ಲಿ ಇದಿರುತ್ತೆ, ಎಂಥದ್ದು ಹಳದಿ ಇದು ಕುಸುಮ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಹೂವು ತುಂಬ ಸುಂದರವಾಗಿರುತ್ತೆ. ಅದು ಮರದಲ್ಲಿ ಬಿಡೋದು, ಮರದ ಥರದ್ದು, ಚಿಕ್ಕದಲ್ಲ ಗಿಡ, ತುಂಬ ಚೆನ್ನಾಗಿರುತ್ತೆ ಹೂವು. ಆಮೇಲೆ ನಾಗಮಲ್ಲಿಗೆ ಹೂವು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾಗಮಲ್ಲಿಗೆ ಹೂವು ಕಾವುದ್ದ, ಇದು ಗಟ್ಟಿ ಇರುತ್ತೆ, ಕಾವು ಗಟ್ಟಿ ಇರುತ್ತೆ, ಇದು ಹೀಗೆ ಬಗ್ಗಿರುತ್ತೆ. ಅದರಲ್ಲಿ ಒಂದು ಸಣ್ಣ ಪುಟ್ಟ ಹೂವು, ಅದು ತುಂಬ ಪುಟ್ಟ ಹೂವು, ಆದರೆ ತುಂಬ ಸುಂದರವಾಗಿದೆ. ಅನೇಕದು ಗೊತ್ತಾಗ್ತಾ ಇಲ್ಲ, ಕೆಲವೆಲ್ಲ ನಶಿಸಿ ಹೋಗ್ತಾ ಇದೆ. ಅದೆಲ್ಲ ನಾವು ಕಂಡಂಥ ವಿಚಾರಗಳು. ಹಾಗಾಗಿ ಪಾದರಿ ಹೂ ಗೊತ್ತಿರಲ್ಲ ನಿಮಗೆ. ಸಂಪಿಗೆ ಗೊತ್ತು, ನೇರಳೆ ಗೊತ್ತು, ಆಮೇಲೆ ದುಂಬಿ ಗುಯ್ಗುಡುತ್ತೆ ಅನ್ನೋದು ಗೊತ್ತು, ಅದಿನ್ನೂ ಗೊತ್ತಿಲ್ಲ ಅಂತಾಗಿಲ್ಲ. ಮತ್ತು ಕ್ರೌಂಚ ಪಕ್ಷಿನೂ ಬಳಸಿದ್ದಾರೆ. ಇದರಿಂದೆಲ್ಲ ಏನಾಗಿದೆ, ಈ ಮಾವು ಮತ್ತು ಕೆಂಪು ನೈದಿಲೆ, ಕೆಂಪಾದ ತಳಿರುಗಳ ಈ ಗುಚ್ಛ ಗ್ರೂಪಾಗಿ ಹೂ ಬಿಡುತ್ತೆ ನೋಡಿ. ಗ್ರೂಪಾಗಿ ಬಿಡಿ ಶೋ ಗಿಡಗಳಲ್ಲೆಲ್ಲ ಹಾಕಿದಾಗ ಆ ಥರ ಗುಂಪುಗಳು, ಇದರಿಂದೆಲ್ಲ ಕಬ್ಬಿನ ತೋಟ. ಇದನ್ನೆಲ್ಲ ನೋಡಿದಾಗ ಏನಾಯಿತು ಅಂದರೆ, ನಾನೆಲ್ಲೋ ನೋಡ್ದಾಗಿದೆಯಲ್ಲ ಯಾಕೆ ಹೇಳಲಿಲ್ಲ ಅಂತ ಕೇಳಿದೆ. ಎಲ್ಲೋ ಹಾಗೆ ನಾನು ನೋಡಿದಂತಹ ತಯಾರಿ ಸಾಕಷ್ಟು ಮಾಡ್ಕೊಂಡಿಲ್ಲ ವ್ಯಾಖ್ಯಾನಕ್ಕೆ. ನೆಕ್ಸ್ಟ್ ಟೈಮ್ ಹೂಗಳನ್ನ ತೋರಿಸ್ತಾರೆ. ಅವ್ರೇನು ಸರ್ ಮೇಡಮ್ ಆಗ್ಬಿಡ್ತಾರೆ ಅಂದರೆ ನಮ್ಮ ಆಂಡೆಯ ಕವಿ ನೈಜತೆನ ಎಷ್ಟು ಮಟ್ಟಿಗೆ ತಂದಿದ್ದಾನೆ ಅನ್ನೋದನ್ನು ಹೇಳಲಿಕ್ಕಾಗಿ ಇಷ್ಟಪಟ್ಟೆ. 98 ಪದ್ಯ. ಅರಿತಂ ನಿಮಗುಂಟೆಂತು ಆದರನಂ ನೀಮೆನಗೆ ಬೇಡುವುದು ಉಳ್ಳುದನೆನೆ ಬಾಯ್ದರೆ ಸುರಿಪಲ್ಗಳ ಮಿಂಚಂ ಕರೆಯುತ್ತಿರೆ ತಿಳಿಯೆ ಬೇಳಲೆಂದು ಇಂತೆಂದಳ್. ಇಲ್ಲಿ ಕೂಡ ನೈಜತೆಯನ್ನು ಕಾಣ್ಬೋದು. ಇದು ನಿಮಗೆ ತಿಳಿದಿದ್ದ ಪಕ್ಷದಲ್ಲಿ ಹ್ಯಾಕ್ ತಿಳ್ಕೊಂಡಿದ್ಯೋ ಹಾಗೆ ನನಗೆ ಹೇಳಿ ಅಂತ ಹೇಳಲು ಅವಳು ಕೇಳಿದ್ಲು, ನಿಮ್ಗೆ ಯಾಕೆ ಗೊತ್ತಿದೆಯೋ ಹಾಗೆ ಹೇಳಿ ಅಂತ. ಸ್ವಚ್ಛವಾದಂತಹ ಹಲ್ಲುಗಳು, ಬಾಯಿ ಬಿಟ್ಟಾಗ ಮಿಂಚನ್ನು ಹೊಮ್ತಾ ಇತ್ತು, ಬಾಯಿ ತೆರೆದು ತಿಳಿಯುವಂತೆ ಹೇಳಿ ಅಂತ ಹೇಳಿದ್ರು. ಏನಂತ ಹೇಳಿದ್ರು ಅನ್ನೋದು ಕೊನೆ ಪದ್ಯ. ಇನಿಯರನ್ ಎಂದು ನೆರೆಯಿಪ ವಿನದ ಮೇ ತನ್ನಿಚ್ಛೆಯಾಗೆ ಎಂದು ಇನಿಯರನ್ ನೆರೆಯಿಪ ವಿನದ ಮೇ ತನ್ನಿಚ್ಛೆಯಾಗೆ ರೋಡಿಸಿದ ಕಾವನ ನಚ್ಚಿನ ಪೆಂಡಿತಿ ಚೆಲ್ವಿನ ಪುತ್ತಳಿ ಇಚ್ಛೆಗಾರ್ತಿ ಎಂಬಳ್ ಬೆಸರಿಂ. ಕನಸಿನ ಕನ್ಯೆ ಯಾರು ಅಂತ ಗೊತ್ತಾಯ್ತಲ್ವೇ? ಶ್ರೇಯಸಿ ಇಚ್ಛೆಯಾಗಿರುವಳು, ಕಾಮನ ನೆಚ್ಚಿನ ಹೆಂಡತಿ, ಆ ಚೆಲುವಿನ ಪುತ್ತಳಿ, ಅವಳಿಗೆ ಇಚ್ಛೆಗಾರ್ತಿ ಎಂಬ ಹೆಸರು ಅಂತ ಹೇಳಿದೆ. ಮುಂದಿನ ಕತೆ ಮುಂದಿನ ಭಾಗದಲ್ಲಿ ಕೇಳಿ. ಇಲ್ಲಿಗೆ ನಮ್ಮ ಸಮಯ ಮುಗೀತು, ಕೊಟ್ಟಿದ್ದ ಭಾಗನ ಮುಗೀತು. ಕೇಳಿದ್ದಕ್ಕಾಗಿ ಧನ್ಯವಾದಗಳು.